ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. 1996ರಿಂದ 99ರವರೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ದಿವಂಗತ ಶ್ರೀ JH ಪಟೇಲ್ ಕಾರಿಗ್ನೂರು ಗ್ರಾಮದವರು. ಇವತ್ತು ನಮ್ಮ ಜೊತೆ ಅವರ ಮಗ ಇದ್ದಾರೆ. ನಿಜವಾಗ್ಲೂ ಹೃದಯಕ್ಕೆ ತಟ್ಟುವಂಥದ್ದು ಏನಾದರೂ ಇದ್ರೆ ಅದನ್ನು ಒಪ್ಕೊಂತೀನಿ. ಯಾರೋ ಹೇಳ್ತಾರೆ, ಪ್ರಪಂಚ ಹೇಳುತ್ತೆ ಅದು ಸರಿಯಾದ ದಾರಿ ಅಂತಂದು ಯಾರೋ ಹೇಳ್ತಾರೆ ಅಂತಂದೇಳಿ ನಾನು ಕೇಳಲ್ಲ. ನನಗೂ ಯಾರ ಮೇಲಾದರೂ ದ್ವೇಷ ಅಥವಾ ಸಿಟ್ಟು ಅನ್ನೋದು ಬರ್ಬೋದು, ಭಾಳ ಕಡಿಮೆ ಸಮಯ. ಯಾಕೆಂದರೆ ನಾನು ದ್ವೇಷ ಮಾಡೋಷ್ಟು ದೊಡ್ಡ ಮನುಷ್ಯ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ. ಮುಖ್ಯಮಂತ್ರಿ ಅಂದರೆ ಎಲ್ಲದೂ ಆತನೇ ಸುಪ್ರೀಂ ಅಲ್ಲ, ಎಲ್ಲ ಸಮಸ್ಯೆಗಳನ್ನ ಆತ ಬಗೆಹರಿಸೋದಕ್ಕೂ ಆಗಲ್ಲ. ಆ್ಯಕ್ಚುಲಿ ಶಿಕ್ಷಣದಲ್ಲಿ ಶಿಕ್ಷಣ ಅನ್ನೋ ಪದನು ಮತ್ತು ಅದರೊಳಗೆ ಶಿಕ್ಷೆ ಇದೆ. ಶಿಕ್ಷಣ ಅನ್ನೋ ಪದನು ಮತ್ತು ಅದರೊಳಗೆ ಶಿಕ್ಷೆ ಇದೆ. ಶಿಕ್ಷಣ ಅನ್ನೋ ಪದನು ಮತ್ತು ಅದರೊಳಗೆ ಶಿಕ್ಷೆ ಇದೆ. ಅದಕ್ಕೆ ಕಲಿಕೆ ಅಂತ ಅನ್ನೋದು ಒಳ್ಳೆಯದು ಅನಿಸುತ್ತೆ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಲಾಸ್ಟ್ ಎಪಿಸೋಡ್ ನಮ್ಮ ನಿವೃತ್ತ SP ಅವರಾದ ರವಿನಾರಾಯಣ ಅವರ ಎಪಿಸೋಡ್ ಆದಮೇಲೆ ನೆಕ್ಸ್ಟು ಯಾರನ್ನು ತಗೊಳ್ಳೋದು ಅಂತ ಯೋಚನೆ ಮಾಡಿದಾಗ ಈ ಎಪಿಸೋಡು ಕೂಡ ಆ ಎಪಿಸೋಡ್ಗಿಂತ ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಯೋಚನೆ ಮಾಡಿದ್ವಿ ನಾವು. ಆಗ ನಮ್ಮ ಮೈಂಡ್ಗೆ ಬಂದಿದ್ದು ನಾನು ಹೇಳಲೇಬೇಕು, 1996ರಿಂದ 99ರವರೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ 9ನೇ ಮುಖ್ಯಮಂತ್ರಿ ಆಗಿದ್ದಂತಹ ದಿವಂಗತ ಶ್ರೀ JH ಪಟೇಲ್ ಕಾರಿಗ್ನೂರು ಗ್ರಾಮದವರು. ಇವತ್ತು ನಮ್ಮ ಜೊತೆ ಅವರ ಮಗ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಂಡವಾಳ ಇದ್ದರೆ ಮಾತ್ರ ರಾಜಕೀಯ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ನಮ್ಮ ಸರ್ ಹೇಳ್ತಾರೆ ಬಂಡವಾಳ ಇಲ್ಲದೇನೂ ರಾಜಕೀಯ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಸರ್ ಹೇಳ್ತಾ ಇದ್ದಾರೆ. ಇವತ್ತಿನ ನಮ್ಮ ಸಾಧಕರು ಬೇರೆ ಯಾರೂ ಅಲ್ಲ, ಶ್ರೀ ಮಹಿಮಾ ಪಟೇಲ್ ಅವರು. ಜನತಾದಳದ ಯುನೈಟೆಡ್ ಜನತಾದಳ ಅಂತ ಹೇಳ್ಬಿಟ್ಟು JDU ಅಂತ ಹೇಳ್ಬಿಟ್ಟು ಒಂದು ಪಕ್ಷ ಇದೆ. ಆ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ರಾಜಕೀಯನೇ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ. ಏಕೆಂದರೆ ಬಂಡವಾಳ ಶಾಹಿಗಳಿಗೆ ಹಿಂಗೂ ರಾಜಕೀಯ ಮಾಡ್ಬೋದು ಅಂತ ಇವ್ರದೇ ಆದ ರೀತಿಯಲ್ಲಿ ರಾಜಕೀಯನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಇವತ್ತು ನಮ್ಮ ಸಾಧಕರ ಮಾತು ಕಾರ್ಯಕ್ರಮದಲ್ಲಿ ನಮ್ಮ ಮಹಿಮಾ ಪಟೇಲ್ ಸರ್ ಏನು ಹೇಳ್ತಾರೆ ಅಂತ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ವಂದನೆಗಳು. ಥ್ಯಾಂಕ್ ಯು. ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇವೆ ಸರ್. ನನ್ನ ಒಬ್ಬ ಸಾಧಕ ಅಂತ ಗುರುತಿಸಿದಿರಲ್ಲ, ಅದಕ್ಕೆ ವಂದನೆಗಳು. ಯಾಕೆಂದ್ರೆ ಬಹಳ ಜನ ನನ್ನ ಸಾಧಕ ಅಂತ ಅನ್ಕೊಂಡಿಲ್ಲ. ಅಲ್ಲಿ ನನಗೆ ನಾನು ಅನ್ಕೊಂಡಿದ್ದೀನಿ. ಅದು ನನಗೆ ಅಂದ್ಕೊಳ್ಳೋದು ಮುಖ್ಯ. ಮೊದಲನೇದಾಗಿ ನಾನು ಸಾಧಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಜನನು ಆ ಥರ ನೋಡೋದಕ್ಕೆ ಶುರು ಮಾಡಿದರೆ ಜನರಿಗೂ ಒಳ್ಳೆಯದು ಅಂತ ಅನಿಸುತ್ತೆ. ಹಂಗಾಗಿ ನೀವು ನೋಡಿದ್ದೀರಲ್ಲ, ಥ್ಯಾಂಕ್ ಯು ಫಾರ್ ಆ ಥರ ನೋಡಿದ್ದಕ್ಕೆ. ಹೇಗಿದ್ದೀರಾ ಸರ್? ಆನಂದವಾಗಿದ್ದೀನಿ. ಗೊತ್ತಾಗ್ತಿದೆ ಸರ್ ಆನಂದವಾಗಿದ್ದೀರಾ ಅಂತ ಹೇಳಿ. ಕಾರ್ಯಕ್ರಮನ ಶುರು ಮಾಡೋಣ ಸರ್. ಸರ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳಬೇಕು ಅಂತ ಅಂದರೆ? ಬಾಲ್ಯ ಅಂದರೆ ಕಾರಿಗ್ನೂರು ನಮ್ಮ ಗ್ರಾಮ. ಕಾರಿಗ್ನೂರಲ್ಲಿ ಹುಟ್ಟಿದ್ದೇನೆ ಕಾರಿಗ್ನೂರಲ್ಲಿ ಸರ್? ಇಲ್ಲ, ನಾವು ಹುಟ್ಟಿದ್ದು ಶಿವಮೊಗ್ಗ ಮೆಗನ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ನಮ್ಮ ಅಜ್ಜಿ ಮನೆ ಅಲ್ಲಿದ್ದದ್ದು. ನಮ್ಮ ತಾಯಿ ತವ್ರ ಮನೆ ಆ್ಯಕ್ಚುಲಿ ಮಾಡಾಳು ನಮ್ಮ ತಾಯಿ ತವ್ರ ಮನೆ. ಮಾಡಾಳು ಗೌಡ್ರವರು ನಮ್ಮ ತಾಯಿಯ ತಂದೆ ಅವರೆಲ್ಲ. ಬಟ್ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ನಮ್ಮ ತಾಯಿಯ ತಂದೆ. ಅವ್ರ ಮನೆ ಅಲ್ಲಿ ಶಿವಮೊಗ್ಗದಲ್ಲಿ ಇದ್ದದ್ದು. ಅಲ್ಲಿ ನಾವು ಹುಟ್ಟಿದ್ದು ಅಂತ ಹೇಳ್ತಾರೆ, ನನಗೇನು ನೆನಪಿಲ್ಲ. ಅದೇ ಅಲ್ಲಿ ಹುಟ್ಟಿದ್ದು. ಬೆಳೆದಿದ್ದೆಲ್ಲ ಕಾರಿಗ್ನೂರಲ್ಲೇ. ಅಲ್ಲಿ ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು ಎಲ್ಲದು 7ನೇ ಕ್ಲಾಸ್ವರೆಗೂ ಅಲ್ಲೇ ಕನ್ನಡ ಪ್ರೈಮರಿ ಸ್ಕೂಲು, ಕನ್ನಡ ಮೀಡಿಯಂ ಸ್ಕೂಲು, ಗೌರ್ಮೆಂಟ್ ಸ್ಕೂಲು. 2 ರೂಪಾಯಿ ಫೀಸು ವರ್ಷಕ್ಕೆ. 2 ರೂಪಾಯಿ ಫೀಸ್ ಕೊಟ್ಟು ಓದಿದ್ದು. ಬಟ್ ಅದು ಅನಿಸುತ್ತೆ ಎಲ್ಲ ಮಕ್ಕಳು ಕೂಡ ಆ ಥರ ಕನ್ನಡ ಮೀಡಿಯಂ ಸ್ಕೂಲಲ್ಲೇ ಓದಬೇಕು. ಓದಿ ನ್ಯಾಚುರಲ್ ಇದರೊಳಗೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದಿದರೆ
ಅದು ಗ್ರಹಿಸುವಿಕೆನೆ ಬೇರೆ ಥರ ಆಗುತ್ತೆ, ಪ್ರಪಂಚನ ಗ್ರಹಿಸುವಂಥದ್ದು. ಈಗಿರೋ ಅಂಥ ಭಾಳಷ್ಟು ಈ ಸ್ಕೂಲ್ಗಳು ಇವೆಲ್ಲ ಗ್ರಹಿಸುವಿಕೆ ಭಾಳ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ ಇವಾಗಿನ ಈ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತೆ. ಅದು ಅವ್ರಿಗೆ ಆಗ್ತಾ ಇರೋಂಥ ಪ್ರೆಷರು ಇಂಥವೆಲ್ಲ ನೋಡಿದರೆ, ಹಂಗಾಗಿ ನಾವೇನು ಪ್ರೆಷರ್ ಏನು ಇಲ್ದಂಗೆ ಯಾರು ಓದ್ರಿ ಅಂತ ಹೇಳೋರು ಯಾರು ಇರಲಿಲ್ಲ. ನಾವೇನು ಮಾಡಿದ್ರೆ ಅದೇ ಸರಿ ಅನ್ನಂಗಿರ್ತಿತ್ತು. ಹಳ್ಳ ಕೊಳ್ಳ ಮರ ಗಿಡ ಇವುಗಳ ನಡುವೆ ಬೆಳೆದಿರೋದ್ರಿಂದ ನಮ್ಮ ಗ್ರಹಿಕೆ ಬೇರೆ ಆಗಿದೆ. ಆಮೇಲೆ ನಾನು ಬಾಲ್ಯ ಅಂದರೆ ಅಲ್ಲಿ ಹೈಸ್ಕೂಲಿಗೆ ಇಲ್ಲಿ ಮುರುಘರಾಜೇಂದ್ರ ಹೈಸ್ಕೂಲ್ ದಾವಣಗೆರೆ. ನಮ್ಮ ಚಿಕ್ಕಪ್ಪ SH ಪಟೇಲ್ರು ಅವ್ರ ಮನೆಯಲ್ಲೇ ನಾವೀಗ ಕೂತಿರೋದು, ಲಾ ಪ್ರೊಫೆಸರು. ಅವರು ನಾನು ಕರ್ಕೊಂಡೋಗಿ ಅಲ್ಲಿ ಇದಕ್ಕೆ ಮುರುಘರಾಜೇಂದ್ರ ಸ್ಕೂಲಲ್ಲಿ ಹೈಸ್ಕೂಲ್ ಸೇರಿದ್ದು, ಕನ್ನಡ ಮೀಡಿಯಮ್. ನಿಮ್ಮ ಶಿಕ್ಷಣ ಸರ್ ಅಂದರೆ ಎಜುಕೇಷನ್ ಏನಾಗಿದೆ ಸರ್ ನಿಮ್ಮದು? ನಾನು ಅದಾದಮೇಲೆ DRM ಕಾಲೇಜಲ್ಲೇ PUC ಮಾಡಿದೆ. ಆಮೇಲೆ ಇಂಜಿನಿಯರಿಂಗ್ ತುಮಕೂರಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರಿಂಗ್ ಮಾಡಿದ್ದು. ಏನು ಭಾಳ ಸೀರಿಯಸ್ ಸ್ಟೂಡೆಂಟ್ ಏನಲ್ಲ, ಆದರೆ ಒಂದು ಆಲೋಚನಾ ಪದ್ಧತಿನ ಕಲಿಸಿದೆ ನನಗೆ. ಇಂಜಿನಿಯರಿಂಗ್ ಓದಿದ್ರಿಂದ ಸ್ವಲ್ಪ ಅನಲಿಟಿಕಲ್ಲಾಗಿ ಎಲ್ಲದನ್ನು ಅನಲಿಟಿಕಲ್ಲಾಗಿ ನೋಡೋವಂಥದ್ದು, ಲಾಜಿಕಲ್ಲಾಗಿ ನೋಡೋವಂಥದ್ದು, ಆ ಥರದ್ದೊಂದು ಶಿಕ್ಷಣ ಬಂದಿದೆ. ಆಮೇಲೆ ಅದು ಈಗ ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತಂದರೆ ಎಲೆಕ್ಟ್ರಾನ್ಸ್ ಅಂದರೆ ಅವು ಕಣ್ಣಿಗೆ ಕಾಣದೇ ಇರೋಂಥವು ಎಲೆಕ್ಟ್ರಾನ್ಸು. ನಾವೊಂದು ಯಾವುದೇ ಬೇಸಿಕ್ ಎಲಿಮೆಂಟಲ್ಲಿ ಕೋರಲ್ಲಿ ಪ್ರೋಟಾನು ನ್ಯೂಟ್ರಾನ್ ಇರುತ್ತೆ, ಸುತ್ತ ಎಲೆಕ್ಟ್ರಾನ್ ಸುತ್ತುತ್ತಾ ಇರ್ತವೆ ಅಂತ ಸೈನ್ಸಲ್ಲಿ ಇರೋದು. ಆ ಎಲೆಕ್ಟ್ರಾನ್ಸ್ ಆಗಲಿ ಇವ್ಯಾವು ಕಣ್ಣಿಗೆ ಕಾಣಿಸ್ದೇ ಇರೋಂಥದ್ದು. ಹಾಗಾಗಿ ಆ ಎಜುಕೇಷನ್ನಿಂದ ಕಣ್ಣಿಗೆ ಕಾಣಿಸ್ದೇ ಇರೋದ್ರ ಬಗ್ಗೆನೂ ಸಾಕಷ್ಟು ಆಸಕ್ತಿ ಬಂತು. ಈ ಕಣ್ಣಿಗೆ ಕಾಣಿಸೋದು ನಮ್ಮ ಗ್ರಹಿಕೆಗೆ ಬರುವಂಥದ್ದೆಲ್ಲದು ಇದೆ, ಪಂಚೇಂದ್ರಿಯಗಳ ಗ್ರಹಿಕೆಗೆ ಬರುವಂಥದ್ದು. ಈ ಪಂಚೇಂದ್ರಿಯಗಳ ಗ್ರಹಿಕೆಗೆ ಬರದೇ ಇರೋವಂಥವುಗಳ ಬಗ್ಗೆ ಕೂಡ ಹೆಚ್ಚು ಆಸಕ್ತಿ ಬರೋದಕ್ಕೆ ಅದು ಕಾರಣ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ತಂದೆಯವರಿಂದ ಒಂದು ಗುಣ ಕಲ್ತಿದ್ದೀರಾ ಅಂತ ಅಂದರೆ, ಇವಾಗ ರಾಜಕೀಯದ ಬೇಡ ಸರ್, ಆ್ಯಸ್ ಎ ತಂದೆಯವರಾಗಿ ತಂದೆಯವರಿಂದ ಒಂದು ಗುಣ ಏನಾದರೂ ಕಲ್ತಿದ್ದೀರಾ ಅಂತ ಅಂದರೆ ಯಾವುದನ್ನು ನೀವು ಕ್ಯಾರಿ ಮಾಡಿದ್ದೀರಾ ಸರ್? ಅಥವಾ ಎಷ್ಟು ಇನ್ಫ್ಲುಯೆನ್ಸ್ ಆಗಿದ್ರು ಅಪ್ಪ ನಿಮ್ಮ ಲೈಫ್? ಅವ್ರದ್ದು ಇನ್ಫ್ಲುಯೆನ್ಸ್ ಅಂತಂದರೆ ಆಲ್ ಇನ್ಕ್ಲೂಸಿವ್ ಥಿಂಕಿಂಗ್ ಅಂತ ಹೇಳ್ತೀನಿ ನಾನು. ಅವರು ಯಾರನ್ನ ಆ್ಯಕ್ಚುಲಿ ನಮಗೂ ಬೇರೆಯವ್ರಿಗೆ ಹೆಚ್ಚು ವ್ಯತ್ಯಾಸ, ಬೇರೆಯವ್ರ ಮಕ್ಕಳಿಗೂ ನಮಗೂ ಹೆಚ್ಚು ವ್ಯತ್ಯಾಸ ಅಂತ ನೋಡ್ತಿರ್ಲಿಲ್ಲ ಅವರು. ಎಲ್ಲದೂ ನನ್ನದೇ ಅನ್ನೋ ಥರದ್ದು ಆಲೋಚನೆ ಅವ್ರಿಗೆ. ಈಗ ಬರೀ ನನ್ನ ಮಕ್ಕಳು, ನನ್ನ ಸಂಸಾರ, ಆ ಥರದ ಆಲೋಚನೆ ಇರಲಿಲ್ಲ ಅವರಿಗೆ. ಊರು ಅಂದರೆ ಊರೆಲ್ಲ ನಂದು, ತಾಲೂಕು ಅಂದರೆ ತಾಲೂಕೆಲ್ಲ ನಂದು, ಜಿಲ್ಲೆ ನಂದು, ರಾಜ್ಯ ನಂದು, ಈ ಥರದ ಒಂದು ವಿಶಾಲವಾದ ಆಲೋಚನೆ ಇತ್ತು ಅವ್ರದ್ದು. ಅದು ಬಂದಿದೆ. ನಮ್ಮ ತಂದೆಯವ್ರಿಗೆ ತುಂಬ ಧೈರ್ಯ ಇತ್ತು. ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ ಅವ್ರದ್ದು ಸ್ವಲ್ಪ ಅಗ್ರೆಸಿವ್ ಆಗಿದ್ರು ನಮ್ಮ ಫಾದರು. ಬಟ್ ನಾನು ಅಗ್ರೆಸಿವ್ ಅಲ್ಲ, ಬಟ್ ಅಷ್ಟೇ ಧೈರ್ಯ ಇದೆ ನನಗೆ. ನಾನು ಸ್ವಲ್ಪ ಅಸರ್ಟಿವ್, ಟಫ್ ಮ್ಯಾನ್ ಅಂತ ಯಾರು ನೀವು? ನಾನೇ ಟಫ್, ಯಾವುದನ್ನು ಈಸಿಯಾಗಿ ಒಪ್ಕೊಳ್ಳಲ್ಲ, ಸ್ವಲ್ಪ ಹಠಮಾರಿ ಹಠಮಾರಿ ಅಂತ ಅನ್ಬೋದು ಅನ್ಸುತ್ತೆ. ನಾನು ಬೇರೆ ಅದನ್ನು ನೋಡ್ತೀನಿ. ನನಗೆ ನಿಜವಾಗ್ಲೂ ಹೃದಯಕ್ಕೆ ತಟ್ಟುವಂಥದ್ದು ಏನಾದರೂ ಇದ್ದರೆ ಅದನ್ನು ಒಪ್ಕೊತೀನಿ. ಇನ್ನು ಯಾರೋ ಹೇಳ್ತಾರೆ, ಪ್ರಪಂಚ ಹೇಳುತ್ತೆ ಅದು ಸರಿಯಾದ ದಾರಿ ಅಂತಂದು ಯಾರೋ ಹೇಳ್ತಾರೆ ಅಂತಂದೇಳಿ ನಾನು ಕೇಳಲ್ಲ. ಬಟ್ ಎಲ್ಲದನ್ನೂ ಟೆಸ್ಟ್ ಮಾಡಿ ನೋಡೋ ಅಂಥ ಒಂದು ಗುಣ ಇದೆ. ಅದನ್ನ ಯಾವ್ದನ್ನೂ ರಿಜೆಕ್ಟು ಮಾಡೋಕ್ಕೆ ಹೋಗಲ್ಲ. ಭಾಳ ಜನ ಕೆಲವು ರಿಜೆಕ್ಟ್ ಮಾಡ್ತಾರೆ, ದ್ವೇಷ ಮಾಡ್ತಾ ಹೋಗ್ತಾರೆ ಕೆಲವು ವಿಷಯಗಳನ್ನ, ಕೆಲವು ಸಿದ್ಧಾಂತಗಳನ್ನು, ಕೆಲವು ವ್ಯಕ್ತಿಗಳನ್ನು. ನನಗೂ ಯಾರ ಮೇಲಾದರೂ ದ್ವೇಷ ಅಥವಾ ಸಿಟ್ಟು ಅನ್ನೋದು ಬರ್ಬೋದು, ಭಾಳ ಕಡಿಮೆ ಸಮಯ. ಯಾಕೆಂದರೆ ನಾನು ದ್ವೇಷ ಮಾಡೋಷ್ಟು ದೊಡ್ಡ ಮನುಷ್ಯರು ಯಾರಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ ಈ ಥರ. ಯಾಕೆಂದರೆ ಯಾರನ್ನಾದ್ರೂ ದ್ವೇಷ ಮಾಡಿದರೆ, ಸಿಟ್ಟಾದರೆ ನನ್ನ ಎನರ್ಜಿ ವೇಸ್ಟ್ ಆಗುತ್ತೆ. ಸೊ ನನ್ನ ಎನರ್ಜಿ ಯೂಸ್ ಆಗೋದೆಲ್ಲದು ಎಲ್ಲರನ್ನು ಪ್ರೀತಿ ಮಾಡೋದ್ರ ಬಗ್ಗೆ ಎನರ್ಜಿ ಯೂಸ್ ಆಗಲಿ. ಆ್ಯಕ್ಚುಲಿ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಲ್ಲರನ್ನು ಪ್ರೀತಿ ಮಾಡೋದಕ್ಕೆ. ಆ ಥರದ ಒಂದು ಚಿಂತನೆ ನಾನು ಇಂಜಿನಿಯರಿಂಗ್ ಓದಿದ್ರಿಂದ,
ಆಮೇಲೆ ಅದಾದಮೇಲೆ ಇಂಜಿನಿಯರಿಂಗ್ ಓದಿದ ಮೇಲೆ ಭಾಳಷ್ಟು ಸ್ಟಡಿ ಮಾಡಿದ್ದೀನಿ. ನಾನು 6ನೇ ವಯಸ್ಸಲ್ಲೇ ಪುಸ್ತಕಗಳನ್ನ ಓದೋಕ್ಕೆ ಶುರು ಮಾಡಿದೆ. ನನ್ನ 6ನೇ ವಯಸ್ಸಲ್ಲಿ ಓದೋದು ಅಂದರೆ ಎಲ್ಲೋದ್ರೂ ಒಂದು ಬುಕ್ ಹಿಡ್ಕೊಂಡೇ ಹೋಗ್ತಿದ್ದೆ ನಾನು. ಈಗ ಸ್ವಲ್ಪ ವರ್ಷಗಳಿಂದ ಅಭ್ಯಾಸ ನಾನೇ ಅದು ಕಡಿಮೆ ಆಗಿದೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಪರಿಚಯ ಸರ್. ನಮ್ಮದು ಶ್ರೀಮಂತ ಕುಟುಂಬನೇ. ನಮ್ಮದು ಶ್ರೀಮಂತ ಅಂದರೆ ಜಮೀನ್ದಾರಿ ಕುಟುಂಬ. ಆದರೆ ನಮ್ಮ ಅಜ್ಜ ಅವರು ಕೂಡ ನಮ್ಮದು 3ನೇ ತಲೆಮಾರಿನ ರಾಜಕಾರಣ. ನಮ್ಮ ಅಜ್ಜ ಹಾಲಪ್ಪ ಪಟೇಲರು ಅವರು ಮೆಂಬರ್ ಆಫ್ ಲೆಜಿಸ್ಲೇಟಿವ್, ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಅಂತ ಪ್ರತಿನಿಧಿಗಳ ಸಭೆ ಅಂತ ಇರ್ತಿತ್ತು. ಅದಕ್ಕೆ ಮಹಾರಾಜರು ಅಧ್ಯಕ್ಷರಾಗಿರ್ತಿದ್ರು. ಯಾರು ಜಮೀನ್ದಾರರು ಅಥವಾ ಇಷ್ಟು ಜಮೀನಿರೋರು ಮಾತ್ರ ವೋಟ್ ಹಾಕ್ಬೋದು ಅಂತ ಅನ್ನೋದು ಇದಿತ್ತು. ಆ ಥರದವ್ರು ವೋಟ್ ಹಾಕಿ ನಮ್ಮ ಅಜ್ಜ ಅವ್ರನ್ನ 1926 ಅವ್ರನ್ನ ಎಲೆಕ್ಟ್ ಮಾಡಿದರು ಪ್ರಜಾಪ್ರತಿನಿಧಿಗಳ ಸಭೆಗೆ 1926. ಸೊ ಹಾಗಾಗಿ ಆ ರಾಜಕಾರಣದ ಪ್ರಭಾವ ನಮ್ಮ ಮೇಲಿದೆ. ನಮ್ಮ ಅಜ್ಜ ಅವ್ರದ್ದು ಭಾಳ ಒಂದು ವಿಶಾಲವಾದ ಮನೋಭಾವ. ಈ ಜಾತಿ ಆ ಜಾತಿ, ಯಾಕೆಂದರೆ ಬಸವಣ್ಣನ ಭಾಳ ಭಕ್ತರು ನಮ್ಮ ಅಜ್ಜ. ಹಾಗಾಗಿ ಜಾತಿ ವ್ಯವಸ್ಥೆ ಬಗ್ಗೆ ಆ ಥರದ್ದು ಸೀರಿಯಸ್ ಇದಿರಲಿಲ್ಲ ಅವರಿಗೆ. ಹಾಗಾಗಿ ಅವ್ರ ಪ್ರಭಾವ ನಮ್ಮ ತಂದೆಯವ್ರ ಮೇಲೆ ಆಯಿತು. ನಮ್ಮ ಅವ್ರ ಪ್ರಭಾವ ಆ್ಯಕ್ಚುಲಿ ನ್ಯಾಚುರಲ್ಲಾಗಿ ನಮಗೆ ಜಾತಿ ಅನ್ನೋದು ತಲೆ ಒಳಗೆ ಬರೋದೇ ಅಲ್ಲ. ಸುಮ್ಮನೆ ಇನ್ಫಾರ್ಮೇಷನ್ಗೆ ಅಷ್ಟೇ ಹೊರತು ಅದು ಒಂದು ನಮ್ಮ ಹೃದಯದಿಂದ ಭಾವನೆ ಕೆರಳಿಸೋಂಥದ್ದು ಏನಿಲ್ಲ. ಯಾವ ಜಾತಿ ಆಗಲಿ ಧರ್ಮ ಆಗಲಿ. ಧರ್ಮ ಅಂದರೂ ಅದಕ್ಕೇನೋ ಮೀನಿಂಗ್ ಕೊಡಲ್ಲ ನಾವು, ಯಾವ ಜಾತಿಗೂ ಮೀನಿಂಗ್ ಕೊಡಲ್ಲ. ಅವು ಸುಮ್ಮನೆ ಇನ್ಫಾರ್ಮೇಷನ್ ಅಷ್ಟೇ. ಆದ್ದರಿಂದ ಅವರ ಕೆಲವು ಗುಣಗಳು ಇವನ್ನೆಲ್ಲವನ್ನು ಸುಮ್ಮನೆ ಒಂದು ಸ್ಟಡಿ ಮಾಡೋದಕ್ಕೆ, ಕಂಪ್ಯಾರಿಟಿವ್ ಸ್ಟಡಿಗೋಸ್ಕರ ಆ ಇನ್ಫಾರ್ಮೇಷನ್ ತಗೋಬೋದು ಅಷ್ಟೇ. ಆ ಥರದ್ದೊಂದು ಚಿಂತನೆ ಬಂದಿದೆ ನಮ್ಮ ಅಜ್ಜ ಅವರಿಂದ. ಫ್ಯಾಮಿಲಿ ಅಂದರೆ ನಮ್ಮ ಅಜ್ಜ ಅವರಿಗೆ 2 ಹೆಂಡ್ರು. ಮೊದಲನೇ ಇವರಿಗೆ 6, 3, 9 ಜನ ಮಕ್ಕಳು. ಎರಡನೇ ನಮ್ಮ ಅಜ್ಜಿಗೆ 3 ಜನ ಗಂಡು ಮಕ್ಕಳು. ಆಮೇಲೆ ಒಳ್ಳೆ ಬಾಂಧವ್ಯ ಇತ್ತು ಎಲ್ಲ ಮಕ್ಕಳ ನಡುವೆ. ಅಂದರೆ ನಮ್ಮ ಚಿಕ್ಕಪ್ಪಂದರು ಎಲ್ಲರೂ, ಆಮೇಲೆ ನಮ್ಮ ಅತ್ತೆ ಅಂದರು ಎಲ್ಲರೂ ಭಾಳ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು. ಹಾಗಾಗಿ ನಮಗೆ ಆ ಬಾಂಧವ್ಯ ಅನ್ನೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ಜೀವನದಲ್ಲಿ ಉಳಿದ ಎಲ್ಲದಕ್ಕಿಂತ. ಆ ಬಾಂಧವ್ಯ ವೃದ್ಧಿ ಕಡೆಗೆ ಪರ್ಸ್ನಲಿ ನಾನು ತುಂಬ ಕೆಲಸ ಮಾಡ್ತಿರ್ತೀನಿ. ಬಾಂಧವ್ಯಗಳಲ್ಲಿ ನನ್ನ ಜೊತೆಗೆ ನನ್ನ ಬಾಂಧವ್ಯನೂ ಭಾಳ ಮುಖ್ಯ. ಅದು ಮೊದಲನೇದು. ಅದಾದಮೇಲೆ ಪ್ರತಿಯೊಬ್ಬರ ಜೊತೆ ನನ್ನ ಬಾಂಧವ್ಯ ಸರಿ ಇದ್ರೆ ಮಾತ್ರ ನಾನು ಬೇರೆಯವ್ರ ಜೊತೆ ಬಾಂಧವ್ಯ ಸರಿಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಹೆಲ್ದಿ ರಿಲೇಷನ್ಶಿಪ್ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಶ್ರೀಮತಿಯವರ ಬಗ್ಗೆ ಒಂದಷ್ಟು ಮಾತು ಸರ್. ಶ್ರೀಮತಿ ಶೈಲಜಾ ಅಂತ ನಮ್ಮ ತಂದೆಯ ತಂಗಿ ಮಗಳೇ. ನಮ್ಮ ತಂದೆ ತಂಗಿ ಮಗಳು. ಅವಳು ಹುಟ್ಟಿದಾಗ ನಾನು ನೋಡೋದಕ್ಕೆ ಹೋಗಿದ್ದೆ. ನನಗೆ 9 ವಯಸ್ಸು ಅವಾಗ. ಅವಳು ಮೆಗಾನ್ ಹಾಸ್ಪಿಟ್ಲಲ್ಲೇ ಹುಟ್ಟಿದ್ಲು. ಅವ್ರ ಅಪ್ಪ ಅಮ್ಮ ಅಲ್ಲೇ ಇದ್ರು ಅವಾಗ. ಅವಳು ನೋಡೋದಕ್ಕೆ ಅಂತ ಹೋಗಿದ್ದೆ. ನಾನು ನಮ್ಮ ದೊಡ್ಡಮ್ಮ ಮಗ ಇಬ್ಬರು ಹೋಗಿದ್ವಿ. ನಮ್ಮ ಅತ್ತೆ, ನಮ್ಮ ತಂದೆ ತಂಗಿ ಸಾವಿತ್ರಮ್ಮ ಅಂತ, ಅವರು ನೋಡಪ್ಪ ಇಬ್ಬರು ಪೈಕಿ ಯಾರು ಮದುವೆ ಆಗ್ತೀರಿ ಅಂತಂದು ತಮಾಷೆ ಮಾಡಿದರು. ನಾನೇ ಮದುವೆ ಆಗಿದ್ದೆ. ಮಕ್ಕಳ ಬಗ್ಗೆ ಸರ್, ನಿಮ್ಮ ಮಕ್ಕಳ ಬಗ್ಗೆ? ಮಗ ಅವನು ಕಣ್ವ ಪಟೇಲ್ ಅಂತ, ಅವನಿಗೆ 34 ವರ್ಷ. ಅವನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟು ಸಿಂಗಪೂರಲ್ಲಿ ಆಸ್ಟ್ರೇಲಿಯನ್ ಯೂನಿವರ್ಸಿಟಿ ಅಲ್ಲೆಲ್ಲ ಓದ್ದ. ಅಲ್ಲೇ ಸ್ವಲ್ಪ ದಿನ ಏನೋ ಕೆಲಸ ಮಾಡಿದ. ನಮಗೆ ನಮ್ಮ ಮನೆಯಲ್ಲಿ ಯಾರಿಗೂ ಭಾಳ ಕಡಿಮೆ ಜನ ನಾವು ಬೇರೆ ಇದಕ್ಕೆ ಕೆಲಸ ಮಾಡಿರೋಂಥದ್ದು, ಬೇರೆಯವ್ರಿಗಾಗಿ ಕೆಲಸ ಅದು ಬೇರೆಯವ್ರಿಗಾಗಿ ಕೆಲಸ ಮಾಡೋವಂಥದ್ದು. ಈಗ ನಮ್ಮ ಚಿಕ್ಕಪ್ಪ SH ಪಟೇಲ್ರು ಮಾತ್ರ ಅವರು ಈ ಪ್ರಿನ್ಸಿಪಾಲ್ರಾಗಿ ಇಲ್ಲೊಂದು ಕೆಲಸ ಮಾಡಿದರು ಅನ್ನೋದು ಬಿಟ್ಟರೆ ಮತ್ತು ನಮ್ಮ ಮನೇಲಿ ಬಹುತೇಕ ಭಾಳ ಕಡಿಮೆ ಬೇರೆಯವ್ರಿಗಾಗಿ ಕೆಲಸ ಮಾಡಿರೋವಂಥದ್ದು. ನೀವೇನಾದರೂ ಅಂದ್ಕೊಂಡಿದ್ರಾ ಸರ್, ನಾನು ದೊಡ್ಡವನಾದ್ಮೇಲೆ ಇದೇ ಆಗಬೇಕು, ಅದೇ ಓದಿ ಇರುತ್ತಲ್ಲ ಕನಸು, ನಾನು ಡಾಕ್ಟರ್ ಆಗಬೇಕು ಅಥವಾ ಟೀಚರ್ ಆಗಬೇಕು, ಈ ಥರದ್ದು ಏನಾದರೂ ಅಂದ್ಕೊಂಡಿದ್ರಾ ನೀವು? ನಾನು ಡಾಕ್ಟ್ರ್ ಆಗಬೇಕು ಅಂತ ಎಲ್ಲೋ, ಅದು ಯಾಕೆ ಅಂತಂದರೆ ಸುಮ್ಮನೆ ಇನ್ಫ್ಲೂಯೆನ್ಸ್ ಅಷ್ಟೇ. ಎಲ್ಲವೂ ಡಾಕ್ಟ್ರು ಅಂದರೆ ಭಾಳ ದೊಡ್ಡದು ಅಂತಂದರೆ ಆ ಇನ್ಫ್ಲೂಯೆನ್ಸಿಂದ ಎಲ್ಲೋ ಡಾಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ.
ಡಾಕ್ಟ್ರು ನಾನು PUC ಪಾಸ್ ಆದಮೇಲೆ ನಮ್ಮ ತಂದೆ ಹತ್ರ ಹೋಗಿ ಹಿಂಗೆ MBBS ಓದಬೇಕು, ಇವರು ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಒಂದು ಮಾತು ಹೇಳ್ರಿ ನೀವು ಅಂತ ಕೇಳಿದೆ ನಾನು. ಅವೆಲ್ಲ ಏನು ಓದಕ್ಕೆ ಹೋಗ್ಬೇಡ, BA ಮಾಡು, BA ಮಾಡಿ ಆಮೇಲೆ IAS ಏನಾದರೂ ಮಾಡುವಂತೆ ಅಂತಂದು ಅವರು ಅದನ್ನ ಸಾರಾಸಗಟಾಗಿ ರಿಜೆಕ್ಟ್ ಮಾಡಿದ್ರು ಅದನ್ನ ಮಾತಾಡೋದು ಇದನ್ನೆಲ್ಲ. ಆಮೇಲೆ ನಮ್ಮ ಚಿಕ್ಕಪ್ಪ VH ಪಟೇಲ್ ಅಂತ, ತೇಜಸ್ವಿ ಪಟೇಲ್ ಅಂತ ನಮ್ಮ ತಮ್ಮ ಇನ್ನೊಬ್ಬ, ಅವನೊಂದು ಸರಿ ಮಾಡಿ ಇಂಟ್ರ್ಯೂ, ಅವನು ತುಂಬ ಚೆನ್ನಾಗಿ ಅವನು ಮಾತಾಡ್ತಾನೆ. ಅವ್ರ ತಂದೆ VH ಪಟೇಲರು ಅವರು ಪ್ರಯತ್ನ ಮಾಡಿದ್ರು ನಾನು MBBS ಸೇರಿಸ್ಬೇಕು ಅಂತ. ಯಾಕೆಂದರೆ ಅವ್ರಿಗೆ MBBS ಓದಬೇಕು ಅಂತ ಆಸೆ ಇತ್ತು, ಅದು ಆಗಿರಲಿಲ್ಲ. ಅವ್ರು BSc AG ಓದಿ ಅವ್ರು ರ್ಯಾಂಕ್ ಹೋಲ್ಡ್ರು ಅವರು BSc AGಯಲ್ಲಿ. ಹಾಗಾಗಿ ಅಗ್ರಿಕಲ್ಚರು ನಮ್ಮ ಸುಮಾರು ಆವಾಗಲೇ ಒಂದು 300 ಎಕರೆ ನಮ್ಮ ತಾತ ಈ ಲಿಮಿಟೇಷನ್ ಇದು ಬಂದಾಗ 300 ಎಕರೆನ ಕೊಟ್ಬಿಟ್ರು, ಎಲ್ಲ ಹಂಚಿದ್ರು, ಬೇರೆಯವರಿಗೆಲ್ಲ ಹಂಚಿ ಇದು ಮಾಡಿದ್ರು. ಇನ್ನೊಂದು 300 ಎಕರೆ ಇತ್ತು, ಅದು ನಮ್ಮ ಚಿಕ್ಕಪ್ಪ ನೋಡ್ಕೋತಾ ಇದ್ರು. ಅವರು ಮೆಡಿಕಲ್ ಸೇರ್ಸೋದಕ್ಕಿಂತ ಪ್ರಯತ್ನ ಮಾಡಿದರು, ಆದರೆ ಆಗಲಿಲ್ಲ. ನಾನು ಇಂಜಿನಿಯರಿಂಗು ತುಮಕೂರು SITಯಲ್ಲಿ ಹೋಗಿ ಒಂದು 5,000 ಏನೋ ಡೊನೇಷನ್ ಕೊಟ್ಟು ಸೇರಿದ್ದೆ. ಭಾಳ ಸಂತೋಷ. ಈಗ ನಾನು ಡಾಕ್ಟ್ರ್ ಆಗದೇ ಇರೋದೇ ಭಾಳ ಖುಷಿ ಆಗುತ್ತೆ ನನಗೆ. ಯಾಕೆಂದರೆ ಈಗ ಕಳೆದ 30 ವರ್ಷಗಳಿಂದ ನಾನು ಯಾರು ಡಾಕ್ಟರ್ಗಳ ಹತ್ರ ಹೋಗಿಲ್ಲ. 32 ವರ್ಷದಿಂದ ಅಷ್ಟು ಆರೋಗ್ಯವಾಗಿದ್ದೀನಿ. ಆಮೇಲೆ ಈಗಿರುವಂಥ ಈ ವೈದ್ಯ ಪದ್ಧತಿ ಏನಿದೆ, ಇದ್ರ ಬಗ್ಗೆ ನಂದು ಈ ಸಿಸ್ಟಮ್ಮೇ ಅದೊಂಥರ ಕರಪ್ಟೆಡ್ ಸಿಸ್ಟಮ್ ಅಂತ ಅನಿಸ್ತಿದೆ. ಅದು ಮನಿ ಓರಿಯೆಂಟೆಡ್ ಆಗಿದೆಯಲ್ಲ. ಸೇವೆ ಅನ್ನೋದಾದ್ರೆ ಪರವಾಗಿಲ್ಲ, ಸೇವೆ ಮಾಡೋದಕ್ಕೆ ಡಾಕ್ಟರ್ ಆಗೋದಾದ್ರೆ, ಆದರೆ ಹಣ ಮಾಡೋದಕ್ಕೆ ಆಗಿ ಡಾಕ್ಟರ್ ಆಗೋದು, ಅದು ಆ ಪದ್ಧತಿಯಲ್ಲಿ ಹೊರಟಿರೋದ್ರಿಂದ ನನಗೀಗ ಸಂತೋಷ ಆಗ್ತಿದೆ ಇಂಜಿನಿಯರಿಂಗ್ ಮಾಡಿರೋದ್ರಿಂದ. ನಮ್ಮ ಚಿಕ್ಕಪ್ಪ ಅವರು ಒಂದು ಕತೆ ಹೇಳ್ತಿದ್ರು, ನಮ್ಮ SH ಪಟೇಲರು. ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಂಥ ಒಬ್ಬ ಲಾಯರ್ ಹತ್ರ ಹೋಗಿ ಕೇಳಿದ, ಯಾರೋ ಒಬ್ಬ ಹಿಂಗೆ ಇಂಟರ್ವ್ಯೂ ಮಾಡೋ ಥರ, ಯಾಕೆ ನೀವು ಇಷ್ಟು ಪ್ರಾಮಾಣಿಕವಾಗಿದ್ದೀರಿ ಅಂತ ಕೇಳಿದಂತೆ. ಅದಕ್ಕೆ ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು, ಅದಕ್ಕೆ ಪ್ರಾಮಾಣಿಕವಾಗಿದ್ದೀನಿ ಅಂತೆ. ಒಬ್ಬ ಡಾಕ್ಟ್ರು ಭಾಳ ಪ್ರಾಮಾಣಿಕವಾಗಿದ್ದವನ್ನ ಹೋಗಿ ಕೇಳಿದಂತೆ, ಯಾಕೆ ಪ್ರಾಮಾಣಿಕವಾಗಿದ್ದೀರಿ ಅಂತ. ಅದಕ್ಕೆ ಅವನು ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಂತ. ಒಬ್ಬ ರೈತ, ಒಬ್ಬ ರಾಜಕಾರಣಿ, ಈ ಥರ ಬೇರೆ ಬೇರೆ ಎಲ್ಲರನ್ನೂ ಪ್ರಾಮಾಣಿಕವಾಗಿ ಯಾಕಿದ್ದೀರಿ ಅಂತಂದರೆ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳ್ತಿದ್ರಂತೆ. ಒಬ್ಬ ಪ್ರಾಮಾಣಿಕ ಇಂಜಿನಿಯರ್ ಹತ್ರ ಬಂದು ಕೇಳಿದಂತೆ, ನೀವು ಯಾಕೆ ಪ್ರಾಮಾಣಿಕವಾಗಿದ್ದೀರಿ ಅಂತ. ಅದಕ್ಕೆ ಅವನು ನಾನು ಸ್ವರ್ಗ ಇಲ್ಲೇ ಸೃಷ್ಟಿ ಮಾಡಬೇಕು ಅದಕ್ಕೆ ಅಂತ. ಎಂತ ಮಾತು ಸರ್. ಹಂಗೆ ನಾನು ಒಬ್ಬ ಇಂಜಿನಿಯರು, ಸ್ವರ್ಗ ಇಲ್ಲಿ ಸೃಷ್ಟಿ ಮಾಡೋದು ಹೆಂಗೆ ಅಂತ. ಫಸ್ಟ್ ನನಗೆ ನಾನು ಸ್ವರ್ಗ ಸೃಷ್ಟಿ ಮಾಡ್ಕೋಬೇಕು. ನನಗೆ ನಾನು ಅಂದರೆ ಹೊರಗಡೆಗಲ್ಲ, ಒಳಗಡೆಗೆ. ಯಾಕೆಂದರೆ ಸ್ವರ್ಗ ಅಂದರೆ ಒಳಗಡೆಗೆ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿರೋವಂಥದ್ದು. ಆಮೇಲೆ ಹೊರಗಡೆಗೆ ಏನಿರುತ್ತೋ ಎಲ್ಲದನ್ನು ನಾವು ಎಂಜಾಯ್, ಅದು ಕಡಿಮೆ ಜಾಸ್ತಿ ಅಂತಿಲ್ಲ, ಏನಾದರೂ ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯತೆ. ಓಕೆ. ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಆ ಕ್ಷಣ ಹೇಗಿತ್ತು ಸರ್? ನೀವು ನನ್ನಪ್ಪ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಆ ಥರದ್ದು ಏನಾದರೂ ಖುಷಿ ಅಥವಾ ಸಂತೋಷ, ಸಡಗರ ಈ ಥರದ್ದು ಏನಾದರೂ ಇತ್ತಾ ಸರ್ ನಿಮಗೆ? ನಮ್ಮ ತಂದೆಯವರು ಅವ್ರು ಎಂದೂ ಏನೋ ಆದೆ ಅಂತನ್ನ ಭಾವನೆ ಅವ್ರಿಗೇನು ಇರ್ತಿರ್ಲಿಲ್ಲ. ಏನೋ 67ರಲ್ಲೇ MP ಆಗಿದ್ದರು, 67ರಿಂದ 71. ನಾನು MP ಆಗಿದ್ದರಿಂದ ನಾನು ದೊಡ್ಡ ಮನುಷ್ಯ ಅಂತ ಎಂದು ಅನ್ಕೊಂತಿರ್ಲಿಲ್ಲ ಅವ್ರು. ನಾನು ದೊಡ್ಡ ಮನುಷ್ಯ MP ಆಗಿದ್ದೀನಿ ಅಂತ. ಹಂಗೆ ಮಂತ್ರಿ ಆದಾಗಲಿ ಮುಖ್ಯಮಂತ್ರಿ ಆದಾಗಲಿ ಅದರಿಂದ ನಾನು ದೊಡ್ಡನಾಗಿದ್ದೀನಿ ಅಂತ ಅವರೆಂದು ಅನ್ಕೋತಾ ಇರಲಿಲ್ಲ. ನಾನು ಇರೋದೇ ದೊಡ್ಡ ಮನುಷ್ಯ, ಅದರಿಂದ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ಥರದ ಒಂದು ಭಾವನೆಯಲ್ಲಿ ಅವ್ರು ಇರ್ತಿದ್ರು. ಹಂಗಾಗಿ ನಮಗೆ ಅವರು ಏನೋ ಆಗಿದ್ದರಿಂದ ಏನೋ ಬದಲಿ ಆಗಿದ್ದಾರೆ ಅಂತ ಏನೋ ಅನಿಸ್ತಿರ್ಲಿಲ್ಲ, ಅಥವಾ ಯಾವುದಕ್ಕೂ ಅಂಟಿಕೊಂಡಿರ್ತಾರೆ ಅಂತ ಅನಿಸ್ತಿರ್ಲಿಲ್ಲ. ಬಟ್ ಡೆಫಿನೆಟ್ಲಿ ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರೆ ಹೆಚ್ಚು ಅವರಿಂದ ಸೇವೆ ಇದು ಆಗೋದಕ್ಕೆ ಸಾಧ್ಯತೆ ಇದೆ. ಆಮೇಲೆ ನಮಗೂ ಅನುಕೂಲಗಳು ಆಗುತ್ತೆ. ನಮ್ಮದು ಒಂದು ಎಲ್ಲರದು ಒಂದು ಇರುತ್ತಲ್ಲ ಸರ್, ಇವಾಗ ಅಪ್ಪಾಜಿ ಅವ್ರಿಗೆ ಬೇಡ, ಯಾಕಂದ್ರೆ ನಾನು ಮುಖ್ಯಮಂತ್ರಿ ಅನ್ನೋದೊಂದು ಅಪ್ಪಾಜಿ ಅವ್ರಿಗೆ ಬರಲ್ವಾ, ಬಟ್ ನಿಮ್ಗೆ ಸರ್ ಯಾಕಂದ್ರೆ ಈಗ ಮನುಷ್ಯನಿಗೆ
ಎಂಥದ್ದು ಅಟೆನ್ಷನ್ ಸೀಕಿಂಗ್ ಅಂತ, ನಾವು ಬೇರೆಯವ್ರ ಗಮನ ಸೆಳೆಯುವಂಥದ್ದು ಒಂದು ಮೂಲಭೂತವಾದಂಥ ಒಂದು ಗುಣ ಇರುತ್ತೆ, ನಮ್ದು ಎಲ್ಲರಿಗೂ ಇದೆ. ಹೌದು, ಎಲ್ಲರಿಗೂ ನಾವು ಬೇರೆಯವ್ರ ಅಟೆನ್ಷನ್ ತಗೋಬೇಕು ಅಂತ ಅನ್ನೋದು ಒಂದು ಇದಿರುತ್ತೆ. ನಮಗೆ ನಿದ್ರೆ, ಮೈಥುನ, ಹಸಿವು ಹೆಂಗೆ ಮೂಲಭೂತ ಅವಶ್ಯಕತೆಗಳು ಅಂತ ಇದೆಯೋ ಹಾಗೆ ಮೂಲಭೂತ ಅವಶ್ಯಕತೆ ಅಂತ ಅನ್ನೋದು ಅಟೆನ್ಷನ್ನು ಅದಕ್ಕಿಂತ ಇನ್ನೂ ಮೂಲಭೂತ ಅವಶ್ಯಕತೆ, ಅಟೆನ್ಷನ್ ಸೀಕಿಂಗ್ ಅವಶ್ಯಕತೆ. ಸೊ ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ನನಗೂ ಅಟೆನ್ಷನ್ ಜಾಸ್ತಿ ಸಿಗುತ್ತೆ ಅನ್ನೋದು ಒಂದು ಖುಷಿ ಇರುತ್ತೆ. ಇಂಥವ್ರ ಮಗ ಅಂತನೋ ಇದು. ಆಮೇಲೆ ಬರ್ತಾ ಬರ್ತಾ ಅದೊಂದು ಸ್ವಲ್ಪ ಹಿಂಸೆನೇ ಆಯ್ತು ನನಗೆ, ಅಟೆನ್ಷನ್ ಜಾಸ್ತಿ ಆಗಿ. ಯಾಕೆಂದ್ರೆ ಎಲ್ಲ ಪ್ರೈವಸಿ ಸಿಗ್ತಿರ್ಲಿಲ್ಲ. ಈ ಸೆಲೆಬ್ರಿಟಿ ಮಕ್ಕಳಿಗೆ ಅಥವಾ ಈ ರಾಜಕೀಯದವ್ರಿಗೆ ಅವ್ರಿಗೆಲ್ಲರಿಗೂ ಇದೊಂದು ಪ್ರಾಬ್ಲಮ್ ಆಗ್ತಾನೆ ಇದೆ ಸರ್. ಅದು ಬರ್ತಾ ಬರ್ತಾ ಇದು ಅತಿ ಆದ್ರೆ ಅಮೃತನೂ ವಿಷ ಅಂತಾರಲ್ಲ, ಆ ರೀತಿ ಆಗ್ತಾ ಇರುತ್ತೆ ಇದು. ಹೌದೌದು. ಆಮೇಲೆ ಆ ಥರ ಅಟೆನ್ಷನ್ ಅನ್ನೋದಕ್ಕಿಂತ ನನ್ನ ಹತ್ರ ಬರೋರೆಲ್ಲರೂ ಬರೀ ಪ್ರಾಬ್ಲಮ್ಗಳನ್ನ ಹಿಡ್ಕೊಂಡೇ ಬರ್ತಾಯಿದ್ರು, ನಮಗೆ ಈ ಸೊಲ್ಯೂಷನ್ ಬೇಕು, ಈ ಸೊಲ್ಯೂಷನ್ ಬೇಕು ಅಂತ. ಸೊ ಅದು ಸ್ವಲ್ಪ ಹೆವಿ ಅಂತ ಅನ್ಸೋದು. ಒಂದು ಟೈಮಲ್ಲಿ ನನಗೆ ಅನಿಸಿತ್ತು, ಈ ಸಾಕಪ್ಪ ಅಂತಲೇ ಮನೆ ಬಿಟ್ಟು ಹೋಗಿಬಿಡ್ಬೇಕು ಅಂತ ಯೋಚನೆ ಮಾಡಿದ್ದೆ. ಚೀಫ್ ಮಿನಿಸ್ಟರ್ ಮನೆಯಲ್ಲಿ ಇದ್ದಿದ್ದು, ಅಲ್ಲಿಂದ ಬಿಟ್ಟು ಬೇರೆ ಎಲ್ಲಾದರೂ ಹೋಗಿ ಒಂದು ಮನೆ ಮಾಡ್ಕೊಂಡು ಇದ್ಬಿಡೋಣ ಅಂತಲೂ ಯೋಚನೆ ಬಂದಿತ್ತು. ಆದರೆ ನಮ್ಮ ಕೆಲವು ಸ್ನೇಹಿತರು ಅವರೆಲ್ಲ ಇಲ್ಲೇ ಇದ್ದು ಕೆಲಸ ಮಾಡಬೇಕು ಅಂತಂದರು. ಬಟ್ ನನಗೆ ಜನರ ಜೊತೆಗೆ ಸಂಪರ್ಕ, ಅವರಿಗೆ ಸ್ಪಂದಿಸೋ ಅಂಥದ್ದು ಆ ಥರದ್ದು ಭಾಳ ಅನುಕೂಲ ಆಯಿತು. ಜನರಿಗೆ ಸ್ಪಂದಿಸೋ ಅಂಥದ್ದು, ಅವರ ಸಮಸ್ಯೆಗಳಿಗೆ ಅದಕ್ಕೆ ಸ್ಪಂದಿಸೋ ಅಂಥದ್ದನ್ನ ಎಲ್ಲ ಬಂದವ್ರು ಎಲ್ಲರಿಗೂ ಕೂಡ ನಾ ಯಾವ ಥರದಿಂದ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ನೋಡ್ತಿದ್ದೆ. ಹಾಗಾಗಿ ಜನರದ್ದು ಪ್ರೀತಿನೂ ಸಿಗ್ತಾಯಿತ್ತು, ಅಟೆನ್ಷನ್ನು ಸಿಗ್ತಾಯಿತ್ತು. ನಾನು ಜನರನ್ನ ಪ್ರೀತಿ ಮಾಡೋಂಥದ್ದಿತ್ತು. ಸರ್, ನಿಮ್ಮ ಪ್ರಕಾರ ರಾಜಕೀಯ ಅಥವಾ ರಾಜಕಾರಣ ಅಂದರೆ ಏನು ಸರ್? ರಾಜಕಾರಣ ಅದು ಇಂಗ್ಲೀಷಲ್ಲಿ ಪಾಲಿಟಿಕ್ಸ್ ಅಂತಾರೆ. ಪಾಲಿಟಿ ಅಂದ್ರೆ ಅರ್ಥನೇ ಜನ ಅಂತ, ಪೀಪಲ್ ಅಂತ. ಜನರಿಗಾಗಿ ನಾವು ಆಲೋಚನೆ ಮಾಡೋವಂಥದ್ದು, ಅವರಿಗಾಗಿ ಕೆಲಸ ಮಾಡೋವಂಥದ್ದನ್ನ ಪಾಲಿಟಿಕ್ಸ್ ಅಂತ ಅನ್ನೋದು. ಹಾಗಾಗಿ ಸೇವೆ ಅನ್ನೋದೇ ನಿಜವಾದ ಅರ್ಥದಲ್ಲಿ ರಾಜಕಾರಣ. ಅದರೊಳಗೆ ಪದ ರಾಜ ಅಂತ ಯಾಕೆ ಬಂದಿದೆಯೋ ಗೊತ್ತಿಲ್ಲ. ಅದು ಯಾವಾಗಲೂ ಒಂಥರ ಅದು ರಾಜ ಆಗೋದಕ್ಕೆ ಅಂತ ಈಗ ಸ್ಪರ್ಧೆ ಏನಿದೆ ಅದು ಸ್ವಲ್ಪ ದಾರಿ ತಪ್ಪಿಸಿದೆ ರಾಜಕಾರಣನ. ಆದರೆ ಹಿಂದೆ ರಾಜರು ಕೂಡ ಅವರು ಪ್ರಜೆಗಳ ಬಗ್ಗೆ ಎಷ್ಟು ರಾಜ ಪ್ರತ್ಯಕ್ಷ ದೇವತಾ ಅನ್ನೋ ಥರ ಇತ್ತು. ಜನರನ್ನು ಕೂಡ ಅವರು ಅದೇ ಥರ ನೋಡ್ಕೊಂತಿದ್ರು. ಜನರ ಒಳಿತಿಗಾಗಿ ಅಂತಂದೇಳಿ ಅವರು ಎಲ್ಲ ಮಾಡ್ತಾಯಿದ್ರು. ಅದು ಈಗ ಅದು ಸ್ವಲ್ಪ ರಾಜಕಾರಣ ಅನ್ನೋದು ಅದರ ನಿಜವಾದ ಸ್ಪಿರಿಟ್ ಆಫ್ ಪಾಲಿಟಿಕ್ಸ್ ಅನ್ನೋದು ಉಳಿದಿಲ್ಲ, ರಿಯಲ್ ಸ್ಪಿರಿಟ್ ಆಫ್ ಪಾಲಿಟಿಕ್ಸ್. ಅದನ್ನು ಮತ್ತೆ ನಾವು ತರೋದು ಭಾಳ ಮುಖ್ಯ ಅನಿಸುತ್ತೆ. ನಿಮ್ಮ ಪ್ರಕಾರ ಹೇಗಿರಬೇಕು ಸರ್ ರಾಜಕಾರಣ ಅಂದರೆ? ಹೇಗಿರಬೇಕು? ಸರಳತೆ ಇರಬೇಕು, ತುಂಬ ಸರಳವಾಗಿರಬೇಕು. ಈ ಥರದ ಒಂಥರ ಜನರಿಗೆ ಸಾಮಾನ್ಯವಾಗಿ ಸಿಗಂಗಿರ್ಬೇಕು, ಎಲ್ಲರಿಗೂ ಕೈಗೆಟ್ಕೋ ಥರ ಇರಬೇಕು. ಆಮೇಲೆ ಎಲ್ಲದೂ ಏನೋ ಮುಖ್ಯಮಂತ್ರಿ ಅಂದರೆ ಎಲ್ಲದೂ ಅವನೇ ಆತನೇ ಬಗೆಹರಿಸ್ಬೇಕು ಅಂತ ಅಲ್ಲ, ಸುಪ್ರೀಂ ಅಲ್ಲ. ಎಲ್ಲ ಸಮಸ್ಯೆಗಳನ್ನ ಆತ ಬಗೆಹರಿಸೋದಕ್ಕೂ ಆಗಲ್ಲ. ಅದಕ್ಕೆ ನಮ್ಮ ನಜೀರ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಅವರು, ನಮ್ಮ ತಂದೆಯವರು ಇವರೆಲ್ಲರೂ ಯೋಚನೆ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಅಂತಂದೇಳಿ ಅದನ್ನ ಪ್ರಾರಂಭ ಮಾಡಿದರು. ಮೊದಲು ಪಶ್ಚಿಮ ಬಂಗಾಳದಲ್ಲಿತ್ತು, ಅಲ್ಲಿ ಸ್ಟಡಿ ಮಾಡಿ ಆಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಈಗ ಎಲ್ಲ ಕಡೆಗೂ ಇದೆ, ಎಲ್ಲ ರಾಜ್ಯಗಳಲ್ಲೂ ಇದೆ. ಈ ಅಧಿಕಾರ ವಿಕೇಂದ್ರೀಕರಣ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಯಾರೋ ಒಬ್ಬ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಅವ್ರನ್ನೇ ನಂಬ್ಕೊಂಡು ಎಲ್ಲ ದೇಶದ ಜನ ಕೂತ್ಕೊಳ್ಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಆದವನ್ನೇ ನಂಬ್ಕೊಂಡು ರಾಜ್ಯದ ಜನ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಆಯಾ ಗ್ರಾಮಗಳಲ್ಲಿ ಅಲ್ಲಲ್ಲೇ ಅವ್ರನ್ನ ತಮ್ಮನ್ನು ತಾವು ಆಡಳಿತ ಮಾಡ್ಕೊಳ್ಳೋವಂಥದ್ದು, ಅವರು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದು ಅಲ್ಲಲ್ಲೇ ಆಗಬೇಕು. ಯಾವುದೋ ಒಂದು ಅಲ್ಲಿ ಕೂತ್ಕೊಂಡು ಅವರು ಹೇಳಿದ್ದನ್ನು ಅಲ್ಲೆಲ್ಲೋ ಕೂತ್ಕೊಂಡು ಹೇಳಿದವ್ರದ್ದು ಅದನ್ನ ನಮಗೆ ಅನ್ವಯ ಆಗಲಿಕ್ಕಿಲ್ಲ. ಅವ್ರ ಆಲೋಚನೆಯಲ್ಲಿ ಇದೆಲ್ಲರಿಗೂ ಒಳ್ಳೇದು ಅಂತ ಅವ್ರು ಏನೋ ಯೋಚನೆ ಮಾಡ್ಬೋದು. ಬಟ್ ಅದು ನಾವು ಬೆಳೆದಿರೋಂಥ ರೀತಿಗೆ ಅದಕ್ಕೆ ಅದು ಹೊಂದಾಣಿಕೆ ಆಗಲಿಕ್ಕಿಲ್ಲ. ಸೊ ಹಾಗಾಗಿ ಅಧಿಕಾರ ವಿಕೇಂದ್ರೀಕರಣ ಅಂತನ್ನೋದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಆಮೇಲೆ ಈ ಗವರ್ನಮೆಂಟ್ ಅಂತ ಈ ಪದ ಅನ್ನೋದು, ಸರ್ಕಾರ ಅನ್ನೋದು ಗವರ್ನಮೆಂಟ್ ಅಂತಿದೆ. ಯಾರನ್ನು ಗವರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಗವರ್ನ್ ಅಂದರೆ ಏನು ಅಂದರೆ ಎಲ್ಲೋ ಅವ್ರನ್ನ
ಆಡಳಿತ ಅಂತಂದ್ರೆ ಅವ್ರನ್ನೆಲ್ಲೋ ನಡೆಸೋದು ಇದೇ ಸರಿ ಅಂತಂದೇಳಿ ನಡೆಸೋಂಥದ್ದಾಗತ್ತೆ. ಸೊ ಈ ಸೆಲ್ಫ್ ಗವರ್ನೆನ್ಸ್ ಬೇಕು. ಇಂಗ್ಲೆಂಡಿನ ಸಂವಿಧಾನ ಅದೇನೋ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತಂತಾರೆ. ಆ ಥರ ನಮಗೆಲ್ಲರಿಗೂ ಒಂದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ನಮಗೆ ಪ್ರತಿಯೊಬ್ಬರಿಗೂ ಬೇಕದು. ಅದು ಬರೆದಿರೋ ಅಂಥ ಕಾನ್ಸ್ಟಿಟ್ಯೂಷನ್ಗಿಂತ ನಿಜವಾದ ಒಂದು ಮಾನವೀಯತೆ ಅಂದರೆ ಏನು, ನಮ್ಮ ನಡವಳಿಕೆಗಳು ಹೇಗಿರಬೇಕು, ಇವೆಲ್ಲವೂ ನಮಗೆ ಅದು ಇಂಬೈಬ್ ಆಗಿರ್ಬೇಕು. ಅದು ಆ್ಯಕ್ಚುಲಿ ಶಿಕ್ಷಣದಲ್ಲಿ ಶಿಕ್ಷಣ ಅನ್ನೋ ಪದನು ಮತ್ತು ಅದರೊಳಗೆ ಶಿಕ್ಷೆ ಇದೆ, ಅದಕ್ಕೆ ಕಲಿಕೆ ಅಂತ ಅನ್ನೋದು ಒಳ್ಳೇದು ಅನ್ಸುತ್ತೆ. ಹೌದಾ? ಎಷ್ಟು ಜ್ಞಾನ ಇದೆ ಸರ್. ಏನಂದ್ರೆ ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಬರ್ಬೋದು, ಆರಾಮಾಗಿ ಚೇಂಜಸ್ ಮಾಡ್ಕೊಂಡು ಬರ್ಬೋದು. ಯಾಕೆಂದ್ರೆ ಕಲಿಕೆ ಅನ್ನೋದು ನಿರಂತರ, ಆ ಚೇಂಜಸ್ ಕೂಡ ಆಗ್ತಾ ಇರಬೇಕು ಸರ್. ಯಾಕಂದ್ರೆ ನಿಂತ ನೀರಾಗಬಾರ್ದು. ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ನೋಡಿ. ಶಿಕ್ಷಣ ಅನ್ನೋದು ಕಲಿಕೆ ಆಗಬೇಕು, ಚೇಂಜಸ್ ಆಗಬೇಕು. ಈ ಶಿಕ್ಷಣ ಅನ್ನೋದು ಅದಕ್ಕೇನೋ ಒಂದು ಕರಿಕ್ಯುಲಮ್ ಇಟ್ಟು ಇದನ್ನೇ ಓದಬೇಕು, ಹಂಗಾಗಿ ಇದು ಒಂಥರ ಸ್ಪರ್ಧೆ, ಒಬ್ಬರ ಮೇಲೊಬ್ರು ಸ್ಪರ್ಧೆ. ಇದು ಶಿಕ್ಷಣ ಯಾಕೆ ಅಂತ ಕೇಳಿದರೆ ಅದೇನೋ ಡಿಗ್ರಿ ಮಾಡಬೇಕು, ಇದಾದಮೇಲೆ ಎಲ್ಲೋ ಒಂದು ಕೆಲಸ ಹುಡುಕ್ಬೇಕು, ಆಮೇಲೆ ಹಂಗೆ ಬದುಕೊಂಡಿರ್ಬೇಕು ಅಂತ. ಇದು ಎಕ್ಸಿಸ್ಟಿಂಗ್ ಟು ಲಿವಿಂಗ್ ಅಂತ ನಾವೆಲ್ಲರೂ ಬಹುತೇಕ ಹೌ ಟು ಎಕ್ಸಿಸ್ಟ್ ಅನ್ನೋದು ನೋಡ್ತಿದ್ದೀವಿ, ಹೆಂಗೆ ಉಳ್ಕೊಂಡಿರ್ಬೇಕು ಅಂತ. ನಿಜವಾಗ್ಲೂ ಜೀವನ ಅಂದರೆ ಉಳ್ಕೊಳೋದಲ್ಲ, ಅದರೊಳಗೆ ಭಾಳಷ್ಟು ಆ ಜೀವನ ಅನ್ನೋದಕ್ಕೆ ಬೇಕಾದಷ್ಟು ಇದಿದೆ. ಅದರೊಳಗೆ ಕೊಡುಗೆ ಅನ್ನೋದು ಹೆಚ್ಚು ಇರುತ್ತೆ, ಸೇವೆ ಅನ್ನೋದು ಇರುತ್ತೆ. ಸೊ ಆ ರೀತಿಯಿಂದ ನಮ್ಮ ಚಿಂತನಾ ರೀತಿಯಲ್ಲೇ ಒಂದು ಸಾಕಷ್ಟು ಒಂದು ಪರಿವರ್ತನೆ ಅನ್ನೋದು ಬರಬೇಕಿದೆ. ನಾನು ಸಾಧಕ ಅಂತ ಯಾಕೆ ನಾನು ಕನ್ಸಿಡರ್ ಮಾಡ್ತೀನಿ ಅಂದರೆ, ಆ ಥರದಿಂದ ನನಗೆ ಬರುವಂಥ ಆಲೋಚನೆಗಳು, ಭಾವನೆಗಳು, ಬರುವಂಥ ಅನುಭವಗಳು, ಇವುಗಳ ಬಗ್ಗೆ ನಾನು ಹೊರಗಡೆ ಪ್ರಪಂಚ ಏನಿದೆ ಅದು ನನ್ನ ಪ್ರತಿಬಿಂಬ ಅಂತ ನೋಡ್ತೀನಿ. ಅಲ್ಲೇನಾದರೂ ಒಂದು ಬದಲಾವಣೆ ಆಗಬೇಕು ಅಂದರೆ ಅಲ್ಲೇನೋ ಮಾಡೋದಕ್ಕೆ ಹೋಗೋದಕ್ಕಿಂತ ಇಲ್ಲಿ ಏನೋ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಈಗ ಹೊರಗಡೆ ಪ್ರಪಂಚ ಅನ್ನೋದು ಒಂದು ಕನ್ನಡಿ ಒಳಗಡೆ ಇರೋವಂಥ ನನ್ನದೇ ಪ್ರತಿಬಿಂಬ ಇದ್ದ ಹಾಗೆ. ಅಲ್ಲೇನಾದರೂ ಏನೋ ಒಂದು ಕಲೆ ಆಗಿತ್ತು, ಅಲ್ಲಿ ಇದು ನನ್ನ ಪ್ರತಿಬಿಂಬದೊಳಗೆ ಏನೋ ಕಲೆ ಆಗಿತ್ತು ಅಂದರೆ ಅಲ್ಲಿ ಅಳಿಸೋದಕ್ಕೆ ಹೋಗೋದಲ್ಲ, ಇಲ್ಲಿ ಒರೆಸ್ಕೋಬೇಕು. ಹಾಗೆ ಅದು ಕಾಣೋದು, ಅಲ್ಲಿ ಹೊರಗಡೆ ಕಾಣೋದೇನಿದೆ ಅದು ನಮ್ಮ ಒಳಗಡೆ ಇರೋದನ್ನ ತೋರಿಸುತ್ತೆ ಅಷ್ಟೇ. ಅದು ಪ್ರತಿಬಿಂಬವಾಗಿ ತೋರಿಸುತ್ತೆ. ನಾನೇನೋ ತಪ್ಪು ಅಂತ ಹೊರಗಡೆ ನೋಡ್ತಿದ್ದೀನಿ ಅಂದ ತಕ್ಷಣ ಇಲ್ಲೇನಿದೆ, ನನ್ನ ಗ್ರಹಿಕೆಯಲ್ಲಿ ಯಾವ ಥರ ಇದೆ, ನನ್ನ ಜ್ಞಾನ ಹೆಂಗಿದೆ, ಅದನ್ನು ಚೆಕ್ ಮಾಡ್ಕೊಂತ ಹೋಗೋದು, ಇದು ನಿಜವಾದ ಸಾಧನೆ ಅಂತ ಅಂದ್ಕೊಂಡಿದ್ದೀನಿ. ನಂದು ಎಕ್ಸ್ಟರ್ನಲ್ ಜರ್ನಿ ಹೊರಗಡೆ ಪ್ರಪಂಚದಲ್ಲಿ ಈ ಪ್ರಪಂಚದ ಎಲ್ಲ ಖಂಡಗಳನ್ನು ಸುತ್ತಿ ಬಂದಿದ್ದೀನಿ. ಆಮೇಲೆ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪು, ಆಫ್ರಿಕಾ, ಇನ್ನೇನು ಏಷ್ಯಾದಲ್ಲಿದ್ದೀನಿ. ಏಷ್ಯಾದಲ್ಲಿ ಸಾಕಷ್ಟು ದೇಶಗಳು ನೋಡಿದ್ದೀನಿ. ಆಸ್ಟ್ರೇಲಿಯಾ, ಇವೆಲ್ಲ ಖಂಡಗಳನ್ನು ಸುತ್ತಿ ಬಂದಿದ್ದೀನಿ. ಅಲ್ಲಿ ಜನರ ಜೀವನ ಇವೆಲ್ಲವೂ ಹೆಂಗಿದ್ದಾವೆ ಅಂತ ನಾನು ಎಲ್ಲಿಂದ ಎಲ್ಲಿಗೆ ಹೋದರೂ ಒಂದೇ ಎಲ್ಲ ಅವೇ ಭಾವನೆಗಳು. ಇಲ್ಲ ಭಯ ಇದೆ, ಇಲ್ಲ ಸಿಟ್ಟಿದೆ, ಕಿರಿಕಿರಿ ಇದೆ, ಫ್ರಸ್ಟ್ರೇಷನ್ನು, ಹೆಲ್ಪ್ಲೆಸ್ನೆಸ್ಸು. ಆಮೇಲೆ ಕೆಲವರು ಭಾಳ ಒಂದು ಭರವಸೆಯಿಂದ ಇರುವಂಥ ಜನನೂ ನೋಡಿದ್ದೀನಿ. ಅದರೊಳಗೆ ನಮ್ಮ ತಂದೆ ಆ ಥರ ಭರವಸೆ ಯಾವಾಗಲೂ ಇಟ್ಕೊಂಡಿದ್ರು, ಯಾವಾಗಲೂ ಬಿಡ್ತಿರಲಿಲ್ಲ ಅವರು. ಎಂಥ ಕೆಟ್ಟ ಇದರೊಳಗೂ ಕೂಡ ಹಾಗೆ ಆಗುತ್ತೆ, ಮಾಡೇ ಮಾಡ್ತೀನಿ ಅಂಥರದ್ದು ಒಂದು ಇದಿತ್ತು. ಸೊ ಆ ಥರ ಭರವಸೆ ಜನರನ್ನು ಭಾಳಷ್ಟು ನೋಡಿದ್ದೀನಿ. ಭರವಸೆ ಇಟ್ಕೊಂಡ್ರು ಅಂಥವ್ರು, ಭವಿಷ್ಯದ ಬಗ್ಗೆ ಒಳ್ಳೆ ನಂಬಿಕೆ ಇಟ್ಕೊಂಡ್ರು ಅಂಥವ್ರು, ವಿಶ್ವಾಸ ಇಟ್ಕೊಂಡ್ರು ಅಂಥವ್ರು. ಆಮೇಲೆ ಅದನ್ನು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರನ್ನ ಅಂಥವ್ರನ್ನೆಲ್ಲ ನಾನು ಹೊರಗಡೆನೂ ಆ ಥರದ್ದೆಲ್ಲದನ್ನು ನೋಡಿದ್ದೀನಿ. ಜೊತೆಗೆ ಭಾಳಷ್ಟು ಇನ್ನರ್ ಜರ್ನಿನೂ ಮಾಡಿದ್ದೀನಿ. ನಾನು ಮೊದಲಿಗೆ ಶುರು ಮಾಡಿದ್ದು ಯಾವುದೋ ಒಂದು ಡಾಕ್ಟರ್ ಭರತ್ ಚಂದ್ರ ಅಂತಂದೇಳಿ ಅವ್ರ ಜೊತೆಗೆ ಒಂದು ಮೈಂಡ್ ಟ್ರೈನಿಂಗ್ ಅಂತ ಶುರು ಮಾಡಿದೆ. ಅದಾದಮೇಲೆ ಅಂಥದ್ದು ಬ್ರೇಕ್ ಥ್ರೂ ಇನ್ ಕಮ್ಯುನಿಕೇಷನ್ ಅಂತ. ನಮ್ಮ ಕಮ್ಯುನಿಕೇಷನ್ ಅನ್ನೋದು ಅದು ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿದೆ. ನೀವು ಸ್ವಲ್ಪ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತೀರಾ?
ನಾವು ಒಬ್ಬನೇ ಇದ್ರು ಹಂಗೆ ಇರ್ತೀನಿ. ಯಾಕಂದ್ರೆ ಇದೆಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ಲೋನ್ಲಿ ಆಗಿದ್ದಾಗಲೇ ಈ ತರದ್ದೆಲ್ಲ ಆಲೋಚನೆಗಳು ಬರೋದು. ನಮಗೆ ನಾವು ತುಂಬಾ ಟೈಮ್ ಕೊಟ್ಕೊಳ್ಳೋದು ಯಾವಾಗ ಅಂತ ಅಂದ್ರೆ ನಾವೊಬ್ಬರೇ ಇದ್ದಾಗ ಮಾತ್ರ ಯೋಚನೆ ಮಾಡಕ್ ಸಾಧ್ಯ ಆಗಿದೆಲ್ಲ. ನೀವು ಸ್ವಲ್ಪ ಏಕಾಂಗಿನ? ಏಕಾಂಗಿ ಅಂತ ಏನಿಲ್ಲ, ನಂದೇ ಟೈಮ್ ಇದೆ. ಲೋನ್ಲಿನೆಸ್ ಅಂದ್ರೆ ಬೆಳಿಗ್ಗೆ ಒಂದು 9-10 ಗಂಟೆವರೆಗೂ ಅಲ್ಲಿ ಬರ್ತಿರುತ್ತೆ ಫೋನ್ಸು ಎಲ್ಲ ಡಿಸ್ಟರ್ಬ್ ಆಗೋದು. ಬಟ್ ಮೊದಲಿಂದ ನಮ್ಮ ಚಿಕ್ಕಪ್ಪವ್ರು ನನಗೆ ಭಾಳ ಈ ಮನೆ, ನಾವು ಬೆಳೆದಿರೋದು ಮನೆ ಅಲ್ಲ ಇದು, ನಮ್ಮ ಚಿಕ್ಕಪ್ಪ ಅವರು ನನಗೆ 9ನೇ ವಯಸ್ಸಲ್ಲೇ ಇಲ್ಲಿ ದಾವಣಗೆರೆಯಲ್ಲಿ ಯೋಗ ಕಲಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರು ಬೆಳಿಗ್ಗೆ. ಯೋಗ ಶಿಕ್ಷಣ ಕೇಂದ್ರ ಯಾವುದೋ ಒಂದು ಹೋಗ್ತಾ ಇದ್ವಿ. ಅವನಿಂದ ಯೋಗ ಮಾಡೋದು ಆ ಥರದ್ದೊಂದು ಅಭ್ಯಾಸ ಆಯಿತು. ನಾನು ಯೋಗ ಮತ್ತು ಎಕ್ಸಸೈಸು ಏನಾದರೂ ಒಂದು ಇದ್ದೇ ಇರುತ್ತೆ ನಂದು. ಮಾರ್ನಿಂಗ್ಸ್ ಅದು ಮಾಡ್ತೀನಿ. ಹಾಗಾಗಿ ಆ ಟೈಮಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ. ಒಬ್ಬನೇ ಇದ್ದಾಗೆಲ್ಲದೂ ಇನ್ನರ್ ಜರ್ನಿ ನಡೀತಾ ಇರುತ್ತೆ. ಹಾಗಾಗಿ ಆಮೇಲೆ ನಾನು ಜನರ ಜೊತೆಗೆ ನನಗೆ ಮೊದಲು ನೀವು ಹೇಳ್ದಂಗೆ ಮೊದಲು ಜನರನ್ನ ಒಂದು 3-4-5 ಜನ ಇದ್ದುಬಿಟ್ರೆ ಮಾತಾಡೋದಕ್ಕೆ ಭಯ ಆಗೋದು, ಎಲ್ಲೋ ಒಂದು ಸ್ವಲ್ಪ ಅದು ಇತ್ತು ಅದು. ಆಮೇಲೆ ನಾನು ಈ ಥರದ್ದು ಪ್ರೋಗ್ರಾಮ್ಗಳು ಇವೆಲ್ಲವನ್ನು ಮಾಡ್ತಾ, ಈ ಸ್ವಾಮಿಗಳು, ಗಾಡ್ಮೆನ್, ಈ ದೇವಮಾನವರು, ಭರ್ಜರಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಇವನ್ನೆಲ್ಲ ಮಾಡಿ 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 ನಾನು ಒಂದು ಸಾರಿ ನಮ್ಮದು ಅವಸ್ಥೆ ಅಂತ ಒಂದು ಸಿನಿಮಾ ತೆಗೆದಿದ್ವಿ. ಅವಸ್ಥೆ ಅಂತ 2 ಸಿನಿಮಾ ತೆಗೆದಿದ್ದೀನಿ. ಅವಸ್ಥೆ ಅಂತ ಒಂದು, ಸಂತ ಶಿಶುನಾಳ ಶರೀಫ, 2 ಪ್ರೊಡ್ಯೂಸ್ ಮಾಡಿದ್ದು. ಅದು ಬೇರೆಯವ್ರ ಜೊತೆ ಸೇರಿ ಪ್ರೊಡ್ಯೂಸ್ ಮಾಡಿದ್ದು. ಸಂತ ಶಿಶುನಾಳ ಶರೀಫ ಇವರು ಹರಿಕೋಡೆಯವ್ರ ಜೊತೆಗೆ ಸೇರಿ ಮಾಡಿದ್ದು. ಅವಸ್ಥೆ ಒಳಗಡೆ ಅನಂತಮೂರ್ತಿಯವರು, ಅನಂತಮೂರ್ತಿಯವ್ರ ಕಾದಂಬರಿ ಅದು ಮಾಡಿದಾಗ ಅದಕ್ಕೆ ಪ್ರೈಸ್, ಸ್ಟೇಟ್ ಇದು ಬಂದಿತ್ತು, ಅವಾರ್ಡ್ ಬಂದಿತ್ತು. ಅದಕ್ಕೆ ನಮಗೆ ಏನೋ ಒಂದು ಅದರ ನಿರ್ದೇಶಕ ಕೃಷ್ಣ ಮಾಸಡಿ ಅಂತ ಇದೆ, ಹೊನ್ನಾಳಿ ತಾಲೂಕು ಮಾಸಡಿ ಅವರು. ನಮ್ಮನ್ನಲ್ಲಿ ಹೊನ್ನಾಳಿಯಲ್ಲಿ ಕರೆದು ನಮಗೇನೋ ಒಂದು ಎಲ್ಲ ಆಹಾರ ಹಾಕಿ ಇದನ್ನ ಹಾಕಿ ನಮಗೆ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಒಂದು 40-50 ಜನ ಸೇರಿದ್ರು. ಪ್ರೊಡ್ಯೂಸರಾಗಿ ನೀವು ಮಾತಾಡ್ರಿ ಅಂತಂದೇಳಿ ಮೈಕ್ ಮುಂದೆ ನಿಲ್ಲಿಸಿದ್ರು. 40-50 ಜನ ನೋಡಿ ಗಂಟ್ಲೆಲ್ಲ ಒಣಗಿ ಹೋಗ್ಬಿಡುತ್ತೆ ನನಗೆ. ಸ್ಟೇಜ್ ಫಿಯರು ಒಣಗಿ ಮಾತೇ ಬರಲಿಲ್ಲ. ಆಮೇಲೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಏನೋ ಬಂದು ಕೂತ್ಬಿಟ್ಟೆ. ಭಾಳ ಒಂದು ವಾರ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ಆಮೇಲೆ ನಮ್ಮನ್ನು ನಾವು ಹೆಂಗೆ ಟ್ರೈನ್ ಮಾಡ್ಕೋಬೋದು ಅನ್ನೋದಕ್ಕೆ ತುಮಕೂರಲ್ಲಿ ಒಂದು ಸರಿ ನಾನು ಶಾಸಕ ಆಗಿದ್ದಾಗ 1 ಲಕ್ಷ ಜನರದ್ದು ಒಂದು ಗುಂಪು ಸೇರಿತ್ತು. ಆ ಗುಂಪಿನ ಒಂದು 3 ನಿಮಿಷ ಯಾರು ಮಾತಾಡ್ದಂಗೆ ಕಂಪ್ಲೀಟ್ 3 ನಿಮಿಷ ಹೋಲ್ಡ್ ಮಾಡಿದ್ದೆ ಅವ್ರನ್ನ. ನಾನು ಮಾತಿನಿಂದ ಹಿಡಿದಿಟ್ಟಿದ್ದೆ. ಸೊ ಹಾಗೆ ಟ್ರೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ನಾನು ಈಗ ಎಂಜಾಯ್ ಮಾಡ್ತೀನಿ. ಈಗ ನಿಮ್ಮ ಹತ್ರ ಮಾತಾಡೋದನ್ನು ಕೂಡ ನಾನು ನೀವು ಎಷ್ಟು ಗ್ರಹಿಸ್ತಾ ಇದ್ದೀರಿ ಅಂತ ನೋಡ್ತಿರ್ತೀನಿ. ನಿಜವಾಗ್ಲೂ ನೀವು ನನ್ನ ಕ್ಯಾಚ್ ಮಾಡ್ತಿದ್ದೀರಾ, ನನ್ನ ಜೊತೆಗೆ ಅಲೈನ್ಮೆಂಟ್ ಬರ್ತಿದೆಯಾ? ಎಷ್ಟು ಒಳ್ಳೆ ಲಿಸ್ನರ್ ಅಂತ ನೋಡ್ತಾ ಇದ್ದೀರಾ? ಗೊತ್ತಾಗ್ತಿದೆ ನಾ ಎಷ್ಟು ಒಳ್ಳೆ ಲಿಸ್ನರ್. ಗುಡ್ ಲಿಸ್ನರ, ಬ್ಯಾಡ್ ಲಿಸ್ನರ ಸರ್? ವೆರಿ ಗುಡ್. ಅಲ್ಲ, ನನಗೆ ದಾವಣಗೆರೆಯಲ್ಲಿ ನಿಮ್ಮ ಥರ ಲಿಸ್ನಿಂಗ್ ಇರೋವಂಥವ್ರು ಅಂತನಾರು ಒಬ್ರು ಸಿಕ್ಕಿದ್ದು ಸಂತೋಷ. ಯಾಕೆಂದರೆ ಕೆಲವರು ನಾನು ಮಾತಾಡೋದ್ರಲ್ಲಿ ಬರೀ ತಪ್ಪುಗಳು ಹುಡುಕ್ತಾ ಹೋಗ್ಬೋದು. ಅದು ಹಿಂಗಲ್ಲ, ಹಂಗಿರ್ಬೇಕಿತ್ತು, ಹಂಗಲ್ಲ ಹಿಂಗಿರ್ಬೇಕಿತ್ತು. ಬಟ್ ನೀವು ಟೋಟ್ಲಿ ನಾನು ಹೆಂಗಿದ್ದೀನಿ ಹಂಗೆ ಅಕ್ಸೆಪ್ಟ್ ಮಾಡ್ತಿದ್ದೀರಿ. ಆ್ಯಂಡ್ ಅಪ್ರಿಸಿಯೇಷನ್ ಇದೆ. ಐ ಕ್ಯಾನ್ ಫೀಲ್ ದ ಅಪ್ರಿಸಿಯೇಷನ್, ರೆಸಿಪ್ರೊಕೇಟ್ ದಟ್ ಅಪ್ರಿಸಿಯೇಷನ್. ಯಾಕೆಂದರೆ ನಾನು ಎಷ್ಟು ಚೆನ್ನಾಗಿ ಲಿಸನ್ ಮಾಡ್ತೀನೋ ನೆಕ್ಸ್ಟ್ ಕ್ವಶನ್ ನನಗೆ ಕೇಳಲಿಕ್ಕೆ ಈಸಿ ಆಗುತ್ತೆ. ಇವಾಗ ನೀವೇನು ಹೇಳ್ತೀರಲ್ಲ ಸರ್, ಇದರಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ತಗೊಳ್ತೀನಿ ಆ ಥರ. ಸೊ ಇದು ಯಾವುದೇ ಇಂಟರ್ವ್ಯೂ ಆದರೂ ಕೂಡ ಅದು ಒಂದು ಈಸಿ ಫ್ಲೋ ಇರಬೇಕು. ಜನರಿಗೂ ಆಕ್ಚುಲಿ ನಾವು ಇದನ್ನ ಮಾತಾಡೋದ್ರಿಂದ ಜನರದು ಹೃದಯ ತಟ್ಟಂಗಿರ್ಬೇಕು. ಇದೇನೋ ಒಂದು ಕಂಫರ್ಟ್ ಝೋನ್. ನಾನು ಇವಾಗ ಎದುರುಗಡೆ ನಿಮ್ಮನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಒಂದು ನಿಮಗೆ ಕಂಫರ್ಟ್ ಝೋನ್ ಕೊಡ್ಬೇಕು. ಯಾಕಂದ್ರೆ ನಿಮ್ಗೆ ಮಾತುಗಳು ಈಸಿಯಾಗಿ ಬರ್ಬೇಕು. ಯಾಕಂದ್ರೆ ನಿಮ್ಗೆ ಇರಿಟೇಟ್ ಆಗಬಾರ್ದು. ಯಾವಾಗ್ಲೂ ಎದುರುಗಡೆ ಇರೋರಿಗೆ ಇರಿಟೇಟ್ ಆಗಬಾರ್ದು. ಸೊ ನಾನು ಇಲ್ಲಿ ಒಂದು ಕಂಫರ್ಟ್ ಝೋನ್ ಕೊಟ್ಟೆ ಅಂತ ಅಂದ್ರೆ ನಿಮ್ಗೆ ಮಾತು ಸರಾಗ ಬರುತ್ತೆ. ಥ್ಯಾಂಕ್ ಯು. ಆಮೇಲೆ ಕಮ್ಯುನಿಕೇಶನ್ ಅನ್ನೋದ್ರ ಬಗ್ಗೆ ಸಾಕಷ್ಟು ವರ್ಕ್ ಮಾಡಿದ್ದೀನಿ ನಾನು. ಕಮ್ಯುನಿಕೇಶನ್ ಅನ್ನೋದು, ಎ ಕಮ್ಯುನಿಕೇಶನ್ ಕ್ಯಾನ್ ಬಿ ಕ್ರಿಯೇಟೆಡ್
ಎ ಸ್ಪೀಕಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ ಥ್ರೂ ಅವರ್ ಲಿಸ್ನಿಂಗ್. ನೀವು ಕೇಳೋದ್ರಿಂದ ನನ್ನ ಮಾತು ಕ್ರಿಯೇಟ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನೂ ಒಂದು, ನಾನು ಮಾತಾಡೋದ್ರಿಂದ ನಿಮ್ಮಲ್ಲೂ ಕೂಡ ಆ ಲಿಸ್ನಿಂಗ್ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಇದು ಟೂ ವೇ. ಇದು ನಾವು ಪವರ್ಫುಲ್ಲಾಗಿ ಮಾತಾಡ್ತಾ ಇದ್ದರೆ ಲಿಸ್ನಿಂಗ್ನ ಕ್ರಿಯೇಟ್ ಮಾಡ್ಬೋದು, ಪವರ್ಫುಲ್ಲಾಗಿ ಕೇಳ್ತಾ ಇದ್ದರೆ ಸ್ಪೀಕಿಂಗ್ನ ಕ್ರಿಯೇಟ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ಸರ್ ಸರ್, ಬಂಡವಾಳಶಾಹಿಗಳಿಗೆ ಮಾತ್ರ ರಾಜಕಾರಣನ? ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಅಂದರೆ ದುಡ್ಡಿದ್ರೆ ಮಾತ್ರ ರಾಜಕೀಯ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಸರ್. ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇಲ್ಲ, ಇದೊಂದು ಫೇಸ್ ಅಷ್ಟೇ ನನ್ನ ದೃಷ್ಟಿ ಒಳಗೆ. ಇದೊಂದು ಫೇಸು. ನಮ್ಮ ತಂದೆಯವರು ಕೂಡ, ನಮ್ಮ ತಂದೆಯವರು ಲೋಹಿಯಾ ಅವ್ರು ಹೇಳ್ತಿದ್ದ ಮಾತನ್ನ ಹೇಳ್ತಾ ಇದ್ರು, ಅವ್ಯವಸ್ಥೆಯಿಂದ ಕುವ್ಯವಸ್ಥೆ, ಕುವ್ಯವಸ್ಥೆಯಿಂದ ಸುವ್ಯವಸ್ಥೆ ಅಂತ. ಅಂದರೆ ಅವ್ಯವಸ್ಥೆ ಕುವ್ಯವಸ್ಥೆ ಅವನ್ನೆಲ್ಲ ನೋಡಿದ್ದೀವಿ. ಇನ್ನು 2025 ಆದಮೇಲೆ ಸುವ್ಯವಸ್ಥೆ ಬಂದೇ ಬರ್ತಾ ಇದೆ ಅನ್ನೋದು ಅನುಭವ ನನಗೆ ಆಗ್ತಿದೆ. ನಾವು ಹಂಗೆ ನೋಡಿದರೆ ಇಲ್ಲ ಇನ್ನೂ ಕೆಡುತ್ತೆ ಅಂತ ಭಾಳ ಜನ ಹೇಳ್ತಾರೆ. ಬಟ್ ಜನರ ಒಳಗಡೆಯಿಂದನೇ ಅದು ಶುರು ಆಗಿದೆ. ಇದಾಗಲೇ ಸಾಕಪ್ಪ, ಇದು ಈ ಅವ್ಯವಸ್ಥೆನೂ ಸಾಕು, ಕುವ್ಯವಸ್ಥೆನೂ ಸಾಕು ಅಂತ ಎಲ್ಲರ ಒಳಗಡೆ ಇದೆ. ಸ್ವಲ್ಪ ಎಲ್ಲ ಜನ ಧೈರ್ಯ ಮಾಡೋದಕ್ಕೆ ಶುರು ಮಾಡ್ಬೇಕಷ್ಟೇ. ಎಲ್ಲರೂ ಹಂಗೆ ಇದ್ದಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ಬಟ್ 95% ಹೆಚ್ಚು ಭಾಗ ಜನ ಒಳ್ಳೆ ಜನ ಇದ್ದಾರೆ. ಅವ್ರು ಒಳ್ಳೇದು ಬೇಕು ಅಂತಾರೆ, ಬೇರೆಯವ್ರಿಗೆ ಒಳ್ಳೇದು ಆಗಬೇಕು ಅಂತಾರೆ. ಇನ್ನು ಒಂದು 5% ಜನ ಅವ್ರಿಗೆ ಪ್ರಜ್ಞೆ ಇಲ್ಲದ ಸ್ಥಿತಿ. ಅವರು ಕೆಟ್ಟವರು ಅಂತ ಅನ್ನೋದಕ್ಕಿಂತ ಪ್ರಜ್ಞೆ ಇಲ್ಲ. ಆ ಪ್ರಜ್ಞೆ ಇಲ್ಲದ ಸ್ಥಿತಿ ಒಳಗಡೆ ಈ ಒಂಥರ ದುರಾಸೆ, ಅರ್ಜೆಂಟಾಗಿ ಏನೋ ಹೋಗಿ ಏನೋ ಆಗಿಬಿಡ್ಬೇಕು ಅನ್ನೋದಕ್ಕೆ ದುರ್ಮಾರ್ಗಗಳಲ್ಲಿ ಹೋಗೋದಕ್ಕೆ ಪ್ರಯತ್ನ ಮಾಡಿ ಅವರು ಸ್ವಲ್ಪ ಬಾಯಿನೂ ಜೋರು ಮಾಡೋದ್ರಿಂದ ಎಲ್ಲರೂ ಸ್ವಲ್ಪ ಎದುರಿ ಸುಮ್ಮನಿದ್ದಾರೆ. ಎಲ್ಲರೂ ಹಂಗೆ ಬಿಡಪ್ಪ, ನಾವೊಬ್ಬರೇ ಏನು ಮಾಡೋದು ಅಂತ. ಈಗ ಆ ಥರದ ಆಲೋಚನೆಯಿಂದ ಒಳ್ಳೆ ಆಲೋಚನೆ ಇರೋರನ್ನ ಪ್ರತಿಯೊಬ್ಬರನ್ನು ಕೂಡಿಸೋಂಥ ಕೆಲಸ ನಾವು ಮಾಡ್ತಿದ್ದೀವಿ. ಇವಾಗ ಸರ್, ಒಬ್ಬ ಯಾರೋ ರಾಜಕೀಯಕ್ಕೆ ನಿಂತಿದ್ದಾನೆ, ಅವನು ಒಂದಷ್ಟು ಜನದ ಹತ್ರ ಹೋಗ್ತಾನೆ ಅಥವಾ ಒಂದು ಸಮುದಾಯದ ಹತ್ರ ಹೋಗ್ತಾನೆ. ಗುರು, ನೀನು ನನ್ನನ್ನು ಗೆಲ್ಲಿಸು, ನೀನು ನನ್ನನ್ನು ಗೆಲ್ಲಿಸಿದೆ ಅಂತ ಅಂದರೆ ಮುಂದೆ ನಿನಗೇನು ಸರ್ವಿಸ್ ಬೇಕೋ ಅದನ್ನು ನಾನು ಕೊಡ್ತೀನಿ ಅಂತ, ನಾನು ನಿನಗೇನು ಬೇಕೋ ಅದನ್ನು ಮಾಡ್ತೀನಿ, ನಿನಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀನಿ, ಇನ್ನೂ ನಿನಗೇನು ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಇಷ್ಟು ಭರವಸೆ ಕೊಟ್ಟರು ಅವನು ಓಟ್ ಹಾಕ್ಲಿಕ್ಕೆ ರೆಡಿ ಇಲ್ಲ, ನಂಬಲಿಕ್ಕೆ ರೆಡಿ ಇಲ್ಲ ಆ ಸಮುದಾಯದವನು. ಇನ್ಯಾರೋ ಬರ್ತಾರೆ, ನಾನು ಎಲೆಕ್ಷನಿಗೆ ನಿಂತಿದ್ದೀನಿ, ನಿನಗೆ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಅಂದ ತಕ್ಷಣವೇ ಅವನಿಗೆ ಓಟ್ ಹಾಕ್ತಾರೆ. ಇದು ಯಾವಾಗ ಬದಲಾಗುತ್ತೆ ಸರ್? ಇಲ್ಲ, ಇದು ಬದಲಾಗೋದು ಅಂದರೆ ಮತ್ತೆಲ್ಲೋ ನಾವು ಜನರ ಹತ್ರ ಹೋಗೋದು, ಅವ್ರು ಬದಲಾಗ್ತಾರೆ ಅಂತ ನೋಡೋದಕ್ಕಿಂತ ನಾವು ಪ್ರತಿಯೊಬ್ಬರು ನಮ್ಮಲ್ಲಿ ಆ ಬದಲಾವಣೆ ತಂದ್ಕೋಬೇಕು ಫಸ್ಟು. ಸೊ ನನಗೆ ಆ ಬದ್ಧತೆ ಇದೆ. ನಾನೇನೋ ದುಡ್ಡು ಕೊಟ್ಟು ಅಥವಾ ಏನೋ ಭರವಸೆ ಕೊಟ್ಟು ನಿಮ್ಗೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಆಸೆ ಹುಟ್ಟಿಸಿ ಮತ ಕೇಳೋದು ಆ ಥರದ್ದಲ್ಲ. ಅದು ನಾನು ನಮ್ಮ ತಂದೆಯವ್ರ ಬಗ್ಗೆ ಹೇಳಿದ್ನಲ್ಲ, ಅವರು ಏನೋ ಆದಮೇಲೆ ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಅನ್ಕೊಂತಿರ್ಲಿಲ್ಲ. ಹಾಗೆ ಈಗ ನಿಧಾನವಾಗಿ ದೊಡ್ಡ ಮನುಷ್ಯರಾದವರು ಇಂಥ ಸ್ಥಾನಗಳಿಗೆ ಬರೋವಂಥದ್ದು, ಅದಕ್ಕೆ ನಾವೊಂದು ಮೂಮೆಂಟ್ನೇ ಶುರು ಮಾಡಿದ್ದೀವಿ, ಒಂದು ಚಳುವಳಿನ. ಅದು ಸರ್ವೋದಯ ಅಂತಂದೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಅದರೊಳಗೆ ಪರಿಸರದ ಬಗ್ಗೆ ಕಾಳಜಿ ಇರೋವಂಥವ್ರು, ಕೃಷಿ ಅಂದರೆ ನಿಧಾನಕ್ಕೆ ಕೃಷಿ ಅನ್ನೋದು ಮೊದಲೆಲ್ಲದು ಇದ್ದದ್ದು ಅದೊಂದು ಭಾಳ ಪವಿತ್ರವಾದ ಕೆಲಸ ಅನ್ನೋ ಥರ ಇತ್ತು. ಕೃಷಿ ಋಷಿ ಅಂತ ಅನ್ನೋ ಥರದ್ದಿತ್ತು. ಇಲ್ಲ, ಸಾಣೆಹಳ್ಳಿ ಶ್ರೀಗಳು ಇದ್ರ ಬಗ್ಗೆ ಹೇಳಿದ್ರು, ಅವರ ಸಂದರ್ಶನದಲ್ಲಿ ಹೇಳಿದ್ರು, ನಿಮ್ಮ ಹೆಸರು ಕೂಡ ತಗೊಂಡಿದ್ದಾರೆ, ಅದರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಸುಮಾರು ಕರ್ನಾಟಕದಲ್ಲಿ 3000 ಮಠಗಳಿದಾವೆ. ಎಲ್ಲ ಸ್ವಾಮಿಗಳು ಬೇರೆ, ಅವ್ರಿಗೂ ಬೇರೆ ಏನು ಕೆಲಸ ಇಲ್ಲ. ಈಗ ಅಟ್ಲೀಸ್ಟ್ ಈ ಸರ್ವೋದಯದ ಕಡೆಗೆ, ಯಾಕೆಂದ್ರೆ ಬೇರೆ ಅದಕ್ಕೆ ನಮ್ಮ ಇವರು ಬಸಲಿಂಗಪ್ಪರು ಒಂದು ಮಾತು ಹೇಳ್ತಿರ್ತಾರೆ, ಈ ಕೆಲಸ ಅಲ್ಲದೆ ಇನ್ಯಾವ ಕೆಲಸ ನಮಗೆ. ಹಂಗೆ ಸ್ವಾಮಿಗಳಿಗೂ ಕೂಡ ಈ ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ, ಈಗ 5 ಕ್ಷೇತ್ರಗಳು ನಾವೇನು ತಗೊಂಡಿದ್ದೀವಿ. ಇವುಗಳನ್ನು ಉತ್ತಮಪಡಿಸ್ತಾ ಜನರಿಗೆ ಒಳ್ಳೆಯದನ್ನು ಮಾಡೋದ್ರ ಕಡೆಗೆ ಮಾಡೋದಲ್ಲದೆ ಬೇರೆ ಏನು ಕೆಲಸ ಇದೆ? ಈ ಕೆಲಸ ಅಲ್ಲದೆ ಇನ್ಯಾವ ಕೆಲಸ? ನಾವಲ್ಲದೆ ಇನ್ಯಾರು ಮಾಡೋದು? ಬೇರೆ ಯಾರೋ ಮಾಡ್ತಾರೆ ಅಂತ ಕಾಯ್ತು ಕೂತ್ಕೊಳ್ಳೋಕ್ಕಾಗತ್ತ? ಆಮೇಲೆ ನಮ್ಮಿಂದಾನೇ ಆಗಬೇಕು. ಆಮೇಲೆ ಇನ್ನು ಯಾವಾಗಲೂ ಆಗುತ್ತೆ ಅಂತಲ್ಲ, ಇವಾಗ ಅಲ್ಲದೆ ಇನ್ಯಾವಾಗ ಅಂತ. ಹಂಗಾಗಿ ನಾವು ಪ್ರತಿ ಕ್ಷಣನೂ ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡೋವಂಥದ್ದು. ನಮ್ಮ ಮಠಾಧೀಶರುಗಳಿಗೆ
ಸಾಕಷ್ಟು ಪ್ರಜ್ಞೆ ಇರುವಂಥ ಮಠಾಧೀಶರುಗಳು ಇದ್ದಾರೆ. ಅದು ನಿಧಾನಕ್ಕೆ ಎಲ್ಲೋ ಪ್ರಜ್ಞೆ ಇಲ್ಲದ ಸ್ಥಿತಿಗೆ ಅವರು ಹೋಗೋಂಥದ್ದಾಗಿದೆ. ರಾಜಕಾರಣಿಗಳು ಪ್ರಜ್ಞೆ ಇಲ್ಲದ ಸ್ಥಿತಿಗೆ ಹೋಗೋಂಥದ್ದೇನಾಗಿದೆ. ಅಲ್ಲಿಂದ ಈಗ 2025ನೇ ವರ್ಷನ ನಾನು ಪ್ರಜ್ಞೆ ಕಡೆಗೆ ಹೊರಟಿರೋಂಥ ವರ್ಷ ಅಂತ ನಾನು ಅಂತೀನಿ. ಎಲ್ಲ ಜನರು ಪ್ರಜ್ಞೆ ಕಡೆಗೆ ಹೊರಟಿದ್ದಾರೆ. ಆಮೇಲೆ ಇದನ್ನು ಯಾರೋ ಪ್ಲ್ಯಾನ್ ಮಾಡಿ ಏನೋ ಮಾಡೋದು ಅಂತಿಲ್ಲ. ಇದು ಒಂದು ನಾನು ಹೇಳಿದೆ ಆಗಲೇ, ಎಲೆಕ್ಟ್ರಾನಿಕ್ ಇದಾಗಿರೋದ್ರಿಂದ ಅನ್ನೋನ್ ಬಗ್ಗೆ, ಅನ್ಸೀನ್ ಬಗ್ಗೆ, ಅದ್ರ ಬಗ್ಗೆನೂ ಸಾಕಷ್ಟು ನನಗೆ ಒಂದು ಗೊತ್ತಿರೋದ್ರಿಂದ ಆ ಥರದ್ದು ಅನ್ನೋನು, ಅನ್ಸೀನು, ಅನ್ಪರ್ಸೀವಬಲ್ ಅದ್ರದ್ದು ಪ್ರಭಾವ ಹೆಂಗಿರುತ್ತೆ ಅಂತಂದರೆ ಅದು ಕರೆಕ್ಟಾಗಿ ನಮ್ಮನ್ನೆಲ್ಲರನ್ನು ಈಗ ನಾನು ನೀವು ಈ ಕ್ಷಣದಲ್ಲಿ ಭೇಟಿ ಆಗಿರೋದಕ್ಕೂ ಕೂಡ ನಮ್ಮ ಮತ್ತು ಅದನ್ನ ದೇವರು ಅಂತ ಕರಿಬೇಕಾಗಿಲ್ಲ, ಎಂಥದ್ದಿಲ್ಲ. ಅದು ಅದನ್ನ ದೇವರು ಅನ್ನೋದು ಮತ್ತು ಅದಕ್ಕೆ ಆ ಪದನೂ ಅದೇ ಬಳಸಿ ಅದು ಇದಾಗಿ ಹೋಗಿದೆ. ಅದೊಂದು ಯೂನಿವರ್ಸಲ್ ಎನರ್ಜಿ ಅನ್ಬೋದು. ಅದನ್ನ ನಾವು ಫಿಸಿಕ್ಸ್ ಒಳಗಡೆ ಕ್ವಾಂಟಮ್ ಫೀಲ್ಡ್ ಅಂತೀವಿ. ಕ್ವಾಂಟಮ್ ಫೀಲ್ಡ್, ಆ ಕ್ವಾಂಟಮ್ ಫೀಲ್ಡ್ಗೆ ಎಷ್ಟು ಇಂಟೆಲಿಜೆನ್ಸ್ ಇರುತ್ತೆ ಅಂತಂದರೆ ಅದು ಯಾರ್ಯಾರನ್ನ ಎಲ್ಲೆಲ್ಲಿ ಯಾವ್ಯಾವ ಮೀಟ್ ಮಾಡಿಸ್ಬೇಕು, ಏನೇನು ಕೆಲಸ ಆಗಬೇಕು ಅದಕ್ಕೆ ಗೊತ್ತಿದೆ. ಆಮೇಲೆ ಈ ಟೈಮ್ ಅನ್ನೋದು ಅದಕ್ಕೆ ಬಿಗಿನಿಂಗ್ ಇಲ್ಲ, ಎಂಡ್ ಇಲ್ಲ. ಅದು ಟೈಮ್ ಅನ್ನೋದು ಅನಾದಿ ಅನಂತ ಅಂತೀವಲ್ಲ, ಹಾಗೆ ನಾವೆಲ್ಲೋ ಬದುಕಿರೋದು ಒಂದು 100 ವರ್ಷನೋ 200 ವರ್ಷ ಬದುಕ್ತೀವಿ ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ಈಗ ಸೈನ್ಸ್ ಅದು ಸಾಧ್ಯತೆ ಇದೆ 200 ವರ್ಷಗಟ್ಟಲೆ ಬದುಕುವಂಥದ್ದು. ಅಷ್ಟು ಬದುಕಿದ್ರು ಕೂಡ ಆ ಟೈಮ್ ಮಿಲಿಯನ್ಸ್ ಬಿಲಿಯನ್ಸ್ ಆಫ್ ಇಯರ್ಸ್ ಇದರೊಳಗಡೆ ಅದು ಹಿಂಗೆ ಮುಗಿದೋಗಂಥದ್ದು. ಹೌದಾ? ಹಾಗೆ ಈ ಟೈಮು ಇದು ನಮ್ಮನ್ನೆಲ್ಲರನ್ನೂ ಆ ಒಂದು ಇದ್ರ ಮೂಲಕ ತಗೊಂಡು ಹೋಗ್ತಾ ಇದೆ, ಆ ಕ್ವಾಂಟಮ್ ಎನರ್ಜಿ. ಅದಕ್ಕೆ ನಾವೇನಪ್ಪ ಅಂತಂದರೆ ನಮಗಿರೋವಂಥದ್ದು ಒಂದೇ ಜವಾಬ್ದಾರಿ ಏನಂದರೆ ಪೀಸ್ಫುಲ್ಲಾಗಿ ಸಂತೋಷವಾಗಿ ಅದು ಫ್ಲೋ ಆಗ್ತಾ ಹೋಗೋವಂಥದ್ದು, ಇದ್ರ ಜೊತೆಗೆ ಹೋಗ್ತಾ ಇರೋವಂಥದ್ದು. ನಾವು ಎಲ್ಲೆಲ್ಲಿ ನಾವು ಪೀಸ್ಫುಲ್ಲಾಗಿಲ್ಲ, ಎಲ್ಲಿ ಭಯದಲ್ಲಿದ್ದೀವಿ, ಸಿಟ್ಟಲ್ಲಿದ್ದೀವಿ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಆ ಕ್ವಾಂಟಮ್ ಎನರ್ಜಿ ಜೊತೆಗೆ ನಾವು ಅಲೈನ್ ಆಗಿಲ್ಲ. ಕರೆಕ್ಟ್. ಅದ್ರ ಜೊತೆಗೆ ಅಲೈನ್ ಆಗಿದ್ದೀವಿ ಅಂದರೆ ನಮಗೆ ಆ ಸಂತೋಷ ಇದು ಎಲ್ಲದೂ ಒಂದು ನ್ಯಾಚುರಲಾಗಿ ನಡೀತಾ ಇರುತ್ತೆ. ಈ ಟೈಮಿಗೆ ನೀವು ಕರೆಕ್ಟಾಗಿ ಇಷ್ಟೇ ಟೈಮಿಗೆ ಬರಬೇಕು, ಆ ಟೈಮಿಗೆ ಬರೋದು. ಇನ್ಯಾರೋ ಒಬ್ರು ಬಂದು ಇಲ್ಲಿ ಕುತ್ಕೊಂತಾರೆ, ಅದು ಆ ಟೈಮ್ಗೆ ಆಗಬೇಕು. ನಾನು ಈ ಹೊತ್ತೇ ಇಲ್ಲೇ ಸಿಗ್ಬೇಕು ನಿಮಗೆ, ಯಾಕಂದ್ರೆ 1 ತಿಂಗಳು ಮೊದಲೇ ಸಿಗಬೇಕಿತ್ತು ಈ ಮೊಮೆಂಟಲ್ಲೇ. ಸೊ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಟೈಮ್ಡ್ ಅಂತ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಟೈಮ್ಡ್ ಆ್ಯಂಡ್ ಥಿಂಗ್ಸ್ ಆರ್ ಆಲ್ವೇಸ್ ವರ್ಕಿಂಗ್ ಔಟ್ ಫಾರ್ ಅಸ್. ಈಗ ನಡೀತಾ ಇರೋಂಥ ಈ ಖೇಯಾಸು, ರಾಜಕಾರಣ ಅದಿದೆ ಇದಿದೆ ಏನೇನೋ ಅಂತೀವಲ್ಲ ನಾವು, ಯುದ್ಧಗಳು ನಡೀತವೆ. ಆ್ಯಕ್ಚುಲಿ ಇವೆಲ್ಲವೂ ಈ ಮೊಮೆಂಟ್ ಆಫ್ ಟೈಮಲ್ಲಿ ಇವು ಒಂದು ಹ್ಯಾಪನಿಂಗ್ಸ್ ಅವು ಆಗ್ತಾ ಇರ್ತವೆ. ಇದ್ರ ಮೂಲಕ ಒಂದು ಹೊಸದು ನಿರಂತರವಾಗಿ ಉದಯ ಆಗ್ತಾ ಇವೆ. ಹೊಸದ್ರ ಉದಯ ಆಗೋದಕ್ಕೆ ಇವೆಲ್ಲವೂ ನಡೀತಾ ಇರ್ತವೆ. ತಂದೆಯವರು ನಿಮಗೆ ರಾಜಕೀಯದ ಪಾಠ ಏನಾದರೂ ಮಾಡಿದ್ರಾ ಸರ್? ಏಕೆಂದರೆ ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ, ಅಥವಾ ನಿಮ್ಮನ್ನು ಅವರು ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲಿ ನೋಡಬೇಕು ಅನ್ನೋ ಕನಸು ಏನಾದರೂ ಇತ್ತಾ? ಇಲ್ಲ, ಅವರಿಗೆ ನಮ್ಮ ಎರಡನೇ ಅಣ್ಣ ಅವು ಮಿಲ್ಟ್ರಿಗೆ ಹೋಗ್ಬೇಕು ಅಂತಿತ್ತು. ನನ್ನ ಇಂಡಸ್ಟ್ರಿಯಲಿಸ್ಟ್ ಆಗಿ ನೋಡಬೇಕು ಅಂತ ಇದ್ರು. ನಾನು ಇಂಡಸ್ಟ್ರಿಗಳನ್ನು ಮಾಡಿದ್ದೆ. ರಾಜಕೀಯ ಬೇಡ ಅಂತಾನೆ ಹೇಳ್ತಾ ಇದ್ರ? ರಾಜಕೀಯ ಬೇಡ ಅಂತಾನು ಹೇಳ್ತಿರ್ಲಿಲ್ಲ, ಮಾಡ್ರಿ ಅಂತಾನು ಹೇಳ್ತಿರ್ಲಿಲ್ಲ. ಅವ್ರು ಏನಿದ್ರು ನೀವು ಮೊದಲು ಗ್ರಾಮ ಪಂಚಾಯತಿಂದ ಗೆದ್ದು ಬಂದು ಆಮೇಲೆ ನೀವು ಬೇರೆ ಯಾವ್ದಾರ ಎಲೆಕ್ಷನ್ ಬೇಸಿಂದ ಬರಬೇಕು ಅಂತ, ಆ ಥರದ ಒಂದು ಇದಿತ್ತು ಅವರು. ಯಾಕೆಂದ್ರೆ ಅವರೇ ಪಾರಂಪರಿಕ ಎಂಥದ್ದು ಪರಂಪರೆಯ ಆಡಳಿತ ಅಥವಾ ಫ್ಯಾಮಿಲಿ ಪಾಲಿಟಿಕ್ಸ್, ಕುಟುಂಬ ರಾಜಕಾರಣ ಅನ್ನೋದು ಇಂದಿರಾ ಗಾಂಧಿನ, ನೆಹರು, ಇಂದಿರಾ ಗಾಂಧಿ ಇವ್ರನ್ನೆಲ್ಲರನ್ನು ಅವರು ಬೈತಾ ಬಂದಿದ್ದು. ಅವರು ಅದನ್ನ ಮಾಡೋದಕ್ಕೆ ಅದು ಅವ್ರಿಗೂ ಅದು ಸರಿ ಅನಿಸ್ತಿರ್ಲಿಲ್ಲ. ಹಂಗಾಗಿ ರಾಜಕಾರಣ ಮಾಡ್ರಿ ಅಂತಂದು ಎಂದು ಹೇಳಲಿಲ್ಲ. ಬಟ್ ಅವ್ರ ಜೀವನ ನೋಡಿ ನಾವು ಕಲ್ತ್ಕೊಂಡಿದ್ದಿದೆ ರಾಜಕಾರಣ ಅಂದರೆ ಹಿಂಗೆ ಅಂತ. ಅವ್ರ ಕಡೆಯಿಂದ ಒಂದಷ್ಟು ಗುಣಗಳನ್ನ ನೀವು ತಗೊಳ್ತೀರಾ ಅಂದರೆ ಏನು ತಗೊಳ್ತೀರಾ ಸರ್? ನನಗೆ ಇಷ್ಟ ಆಗೋದು ಆ ಧೈರ್ಯ ಮತ್ತು ಆಲ್ ಇನ್ಕ್ಲೂಸಿವ್ ಥಿಂಕಿಂಗು. ಆಮೇಲೆ ಅವರು ಸೋಷಲಿಸ್ಟ್ ಅಂತಂದರೆ ಸಮಾಜವಾದ ಅಂತ ಏನು ಯೋಚನೆ ಮಾಡ್ತಿದ್ರು. ಅದರೊಳಗಡೆ ಅವರು ಯಾರನ್ನೂ ಭಾಳ ದೊಡ್ಡವರು ಅಂತ ನೋಡ್ತಿರ್ಲಿಲ್ಲ. ಮಧು ದಂಡವತೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ವಿ ಪಿ ಸಿಂಗ್ ಗೌರ್ಮೆಂಟಲ್ಲಿ ಅಂತ ಕಾಣಿಸುತ್ತೆ.
ಆವಾಗ ಅವ್ರನ್ನ ನೋಡೋದಕ್ಕೆ ಅಂತ ಹೋಗಿದ್ವಿ. ಮಧು ದಂಡವತೆ ಫೈನಾನ್ಸ್ ಮಿನಿಸ್ಟ್ರು, ಇವರು ಆಗಲೇ ಸೋತಿದ್ರು. ಇವರೇನು ಇರಲಿಲ್ಲ 91-92ನೇ ಇಸ್ವಿ ಟೈಮಲ್ಲಿ. ಅವ್ರು ಮಧು ದಂಡವತೆ ಬಂದರೆ ಹಾಯ್ ಮಧು, ಅವ್ರು ಎದ್ದು ನಿಂತ್ಕೊಳ್ಳೂ ಇಲ್ಲ. ಹಾಯ್ ಮಧು ಅಂತಂದೆ. ಅದು ಹಿಂದ್ಗಡೆಯಿಂದ ಎಲ್ಲೋ ಬಂದರು, ಹಾಯ್ ಮಧು ಅಂತಂದೇಳಿ ಹಂಗೆ ಯಾರನ್ನೂ ಭಾರಿ ದೊಡ್ಡವರು ಅಂತ ನೋಡ್ತಿರ್ಲಿಲ್ಲ. ಆಮೇಲೆ ಯಾರನ್ನೂ ಭಾಳ ಚಿಕ್ಕವರು ಅಂತ ನೋಡ್ತಿರ್ಲಿಲ್ಲ ಅವರು, ಅಥವಾ ಏನು ಅಲಕ್ಷ್ಯ ಮಾಡಬೇಕಾದಂಥವ್ರು ಇವರು ಅಂತ ಯಾರನ್ನೂ ನೋಡ್ತಿರ್ಲಿಲ್ಲ. ಸೊ ಆ ಗುಣನ ನಾನು ಇಂಬೈಬ್ ಮಾಡ್ಕೊಂಡಿದ್ದೀನಿ. ಯಾರನ್ನು ಭಾಳ ದೊಡ್ಡವರು ಅಂತಲೂ ನಾನು ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೆ. ಅಲ್ಲಿ ಅವ್ರ ಹತ್ರ ಭೇಟಿ ಮಾಡಿದಾಗಲೂ ಹಿಂಗೆ ಮಾತಾಡಿದ್ದು, ಇದೇ ಥರ ಮಾತಾಡಿದ್ದು ರಾಹುಲ್ ಗಾಂಧಿ ಹತ್ರ. ಸಿದ್ದರಾಮಯ್ಯ ಅವ್ರನ್ನೂ ಅವ್ರನ್ನು ಭಾಳ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. 1983ನೇ ಇಸ್ವಿಯಿಂದ ನೋಡ್ತಾ ಬಂದಿದ್ದೀವಿ. ಅವ್ರ ಹತ್ರ ಮಾತಾಡ್ಬೇಕಾದ್ರೂ ಹಿಂಗೆ ಮಾತಾಡೋದು. ಇನ್ನು ಯಾರೇ ಸಿಕ್ಕರೂ ಕೂಡ ನಮ್ದೇನೋ ಒಂದು ಟೋನ್ ಬದಲಿ ಆಗಲ್ಲ, ಅದನ್ನ ಪ್ರಾಕ್ಟೀಸ್ ಅದು ಆಗಿದೆ. ಕೆಲವು ಸರಿ ಆಗ್ಬೋದು, ಬಟ್ ತಕ್ಷಣ ಗುರ್ಸ್ಕೊಂತೀನಿ ನಾನು, ಯಾಕೆ ಎಲ್ಲೋ ಟೋನ್ ಬದಲಿ ಆಗ್ತಿದೆಯಲ್ಲ ಅಂತ. ನಮ್ಮನ್ನ ನಾವು ರೆಕಗ್ನೈಸ್ ಮಾಡ್ಕೊಳ್ಳೋದು, ಏನೋ ಚೇಂಜಸ್ ಆಗ್ತಾ ಇದೆ, ಬೇಡ ಇದು ಚೇಂಜಸ್ ಆಗೋದು ಬೇಡ, ಯಾರು ಭಾಳ ನಾವಾಗಿರೋದು. ಕರೆಕ್ಟ್. ಭಾಳ ದೊಡ್ಡವರು ಅಂತಾನು ಯಾರು ಇಲ್ಲ, ಭಾಳ ಚಿಕ್ಕವರು ಅಂತಾನು ಇಲ್ಲ, ಎಲ್ಲರೂ ಸಮಾನರೇ. ಅದು ನಮ್ಮ ತಂದೆಯವರು ಹಂಗೆ ನೋಡ್ತಿದ್ರು. ನಾನು ಅದನ್ನು ಅಳವಡಿಸ್ಕೊತಾ ಇದ್ದೀನಿ. ಓಕೆ ಸರ್, ನಿಮ್ಮ ಜನತಾದಳದ ಬಗ್ಗೆ, ಅದರಲ್ಲಿ ಯುನೈಟೆಡ್ ಅಂತ ಹೇಳಿ ಬೇರೆ ಸೇರಿಸಿದ್ದೀರಾ, ಅದರ ಬಗ್ಗೆ ಒಂದಷ್ಟು ಮಾತುಗಳು ಸರ್. ಇದು 1999ನೇ ಇಸ್ವಿಯಲ್ಲಿ ಮೊದಲು ಇದು ಇನ್ನೂ ಹಿಂದಕ್ಕೆ ಹೋದರೆ 1971ರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಅಂತ ಮಾಡಿದರು. ಅದರೊಳಗಡೆ ಜನಸಂಘ, ಸೋಷಲಿಸ್ಟ್ ಪಾರ್ಟಿ, ಸಂಸ್ಥಾ ಕಾಂಗ್ರೆಸ್ಸು, ಆಮೇಲೆ ಲೋಕದಳ, ಈ 4 ಸೇರಿ ಒಂದು ಮಹಾಗಠಬಂಧನ್ ಅಂತ ಮಾಡಿ 1971ರ ಚುನಾವಣೆಗೆ ಇಂದಿರಾ ಗಾಂಧಿ ಅವ್ರ ವಿರುದ್ಧ ಎಲ್ಲ ಚುನಾವಣೆ ಮಾಡಿದರು. ಆವಾಗ ನಮ್ಮ ತಂದೆ ಸೋತರು. 71ರ ಇಸ್ವಿಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಸೋತರು. ಅದಾದಮೇಲೆ ಎಲ್ಲರೂ ಜೈಲಿಗೆ ಹೋದರು. ಇಂದಿರಾ ಗಾಂಧಿ ಅವರು ಎಲ್ಲರನ್ನು ಜೈಲಿಗೆ ಹಾಕಿದ್ರು ಎಮರ್ಜೆನ್ಸಿ ಟೈಮಲ್ಲಿ. 77ರಲ್ಲಿ ಮತ್ತು ಇವರೆಲ್ಲರೂ ಜೈಲಲ್ಲಿ ಇದ್ದವರೆಲ್ಲರೂ, ಈ ಜನಸಂಘ ನೀವೆಲ್ಲರೂ ಸೇರ್ಕೊಂಡು ಜನತಾ ಪಕ್ಷ ಅಂತ ಮಾಡಿದರು. ಆ ಜನತಾ ಪಕ್ಷ ಅದರಿಂದ 1978ರಲ್ಲಿ ನಮ್ಮ ತಂದೆ MLA ಆದರು. 83ರಲ್ಲಿ ಮತ್ತೆ ಜನತಾ ಪಕ್ಷದಿಂದ MLA ಆದರು. ಜನತಾ ಪಕ್ಷ ಇತ್ತು ಅವಾಗ. 83ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಜನತಾ ಪಕ್ಷದ ಮುಖ್ಯಮಂತ್ರಿ ಆದರು. ಅದರೊಳಗೆ ಬೊಮ್ಮಾಯಿ ಅವರು, ದೇವೇಗೌಡರು, ಜಾಲಪ್ಪ, ನಜೀರ್ ಸಾಹೇಬರು, ರಾಚಯ್ಯನವರು, ಈ ಥರ ಎಲ್ಲ ಭಾಳ ದಿಗ್ಗಜರೆಲ್ಲರೂ ಇದ್ದಂಥದ್ದು. ಆವಾಗ ಸಿಂಧ್ಯಾ, PGR ಸಿಂಧ್ಯಾ ಅವರು, MP ಪ್ರಕಾಶು, ಸಿದ್ದರಾಮಯ್ಯ ಅವರು, ಇವರೆಲ್ಲರೂ ಒಂಥರ ಜೂನಿಯರ್ ಇವರು ಇದ್ದರು. ಸೊ ಇವ್ರದ್ದೆಲ್ಲರದು ಸಂಪರ್ಕಕ್ಕೆ ಆವಾಗಿನಿಂದ ನಾನು ಬಂದಿದ್ದೀನಿ. ನಾನು 77ರಿಂದ 82ವರೆಗೂ ನಂದು ಇಂಜಿನಿಯರಿಂಗ್ ಆಗಿದ್ದು. ಆ ಟೈಮಲ್ಲಿ ಇಂಜಿನಿಯರಿಂಗ್ ಓದ್ತಾನು ಭಾಳಷ್ಟು ಇವನ್ನೆಲ್ಲ ಚಟುವಟಿಕೆಗಳು ಎಲ್ಲವೂ ಇದ್ದವು. ಸ್ವಲ್ಪ ಅಂಥದ್ದು ದುಶ್ಚಟಗಳು ಅಥವಾ ದುರ್ಮಾರ್ಗ ಆ ದಾರಿ ಒಳಗೂ ಹೋಗಿ ನೋಡಿದ್ದೀನಿ ನಾನು. ಗೂಂಡಾಗಳ ಜೊತೆಗಿದ್ದು ಎಲ್ಲ ದುಶ್ಚಟಗಳು ಅಂತ ಏನೇನಿದಾವೆ ಎಲ್ಲವನ್ನೂ ಟ್ರೈ ಮಾಡಿ ನೋಡಿದ್ದೀನಿ. ಆಮೇಲೆ 83 ಆದಮೇಲೆ ಸ್ವಲ್ಪ ಯೋಗ ಇವೆಲ್ಲ ಮತ್ತೆ ಪ್ರಾರಂಭ ಮಾಡಿದೆ. ಯೋಗ ಇವನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು 83ರಿಂದ 89 ಇವರು ಇದಾಗಿ 88ರಲ್ಲಿ ಇದು ಜನತಾ ದಳ ಅಂತಂದೇಳಿ ಜನತಾ ಪಕ್ಷನ, ಅಷ್ಟರೊಳಗೆ BJP ಅವ್ರು ಬೇರೆ ಪಾರ್ಟಿ ಮಾಡ್ಕೊಂಡ್ರು. ಇದು ಜನತಾ ಪಕ್ಷ ಅಂತಿತ್ತು, ಅವರು ಭಾರತೀಯ ಜನತಾ ಪಕ್ಷ ಅಂತ ಮಾಡ್ಕೊಂಡಿದ್ರು. ಈ ಜನತಾ ಪಕ್ಷನ ಜನತಾ ದಳ ಅಂತ ಮರುನಾಮಕರಣ ಮಾಡಿದರು. ಅದು 88ರಲ್ಲಾಯಿತು. ಅಲ್ಲಿಂದ ಮತ್ತೆ ಸೋತರು. 89ರಲ್ಲಿ ಜನತಾದಳ ಸೋಲ್ತು. ಮತ್ತು 94ರಲ್ಲಿ ರಾಮಕೃಷ್ಣ ಹೆಗಡೆ ಅವರು, ನಮ್ಮ ತಂದೆಯವರು, ದೇವೇಗೌಡರು, ಬೊಮ್ಮಾಯಿಯವರು ಎಲ್ಲರೂ ಒಟ್ಟಾಗಿ ಇದು ಮಾಡಿ ಮತ್ತೆ ಸರ್ಕಾರ ಬಂತು 94ರಲ್ಲಿ. ಮೊದಲು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು. ಅವ ನಮ್ಮ ಅದು ಭಾಳ ಗಲಾಟೆ ಎಲ್ಲದೂ ಆಗಿ ಅವರು ಮುಖ್ಯಮಂತ್ರಿ ಆದರು. ಆವಾಗ ನಮ್ಮ ಸ್ನೇಹಿತರೊಬ್ಬರು, ಅವರು ಸ್ವಲ್ಪ ಶ್ರೀಮಂತರು, ಅವ್ರನ್ನ ಭೇಟಿ ಮಾಡಿದಾಗ ನಮ್ಮ ತಂದೆ ಮುಖ್ಯಮಂತ್ರಿ ಆಗಬೇಕಿತ್ತು, ಈಗ ಉಪಮುಖ್ಯಮಂತ್ರಿ ಆದರು ಅಂತ ನಾನು ಅಂದೆ. ಇಲ್ಲ, ಕೆಲವು ಸರಿ ಭಾಳ ಆಸೆ ಇಟ್ಕೊಂಡಿರ್ತಾರಲ್ಲ, ಅವ್ರದ್ದು ಆಸೆ ತೀರ್ಬಿಡ್ಬೇಕು,
ಹಾಗಾಗಿ ದೇವೇಗೌಡರಾಗಿದ್ದು ಈಗ ಸರಿ ಇದೆ. ನಾವು ಸಾಹೇಬ್ರನ್ನ ನೆಕ್ಸ್ಟು ಎಲ್ಲರೂ ಒಂಥರ ಟೀ ಕುಡಿದು ಇದಾಗಿ ಆರಾಮಾಗಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದೇಳಿ ಅವ್ರು ಹೇಳಿದರು ನಮ್ಮ ಸ್ನೇಹಿತರು. ಇವ್ರದ್ದು ಅದೇ ಥರ ಆಯಿತು. ಅವರು ಪ್ರಧಾನಮಂತ್ರಿಯಾಗಿ ಅಲ್ಲಿ ಹೋದರು, ಆಮೇಲೆ ಇಲ್ಲಿ ಖಾಲಿಯಾಗಿತ್ತು. ಇಲ್ಲಿಗೆ ಅಂತಂದರೆ ಸ್ವಲ್ಪ ಸಿದ್ದರಾಮಯ್ಯನವರು ಒಂದು ಕ್ಲೇಮ್ ಮಾಡ್ತಿದ್ರು ನಾನು ಮುಖ್ಯಮಂತ್ರಿ ಅಂತ ಅಂದ್ಬಿಟ್ರೆ, ದೇವೇಗೌಡರೇ ಸಪೋರ್ಟ್ ಮಾಡಿ ನಮ್ಮ ತಂದೆಯವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಅವಾಗ. ಅಲ್ಲ ಇವ್ರದ್ದೇ ನೆಕ್ಸ್ಟ್ ಇದ್ದದ್ದು. ಹಾಗಾಗಿ ಮತ್ತೆ 99ರಷ್ಟೊತ್ತಿಗೆ ಸ್ವಲ್ಪ ವಿಭಜನೆ ಎಲ್ಲ ಶುರುವಾಗಿ ಆವಾಗ JDS JDU ಅಂತ ಆಯಿತು. ಅಂದರೆ ನಮ್ಮ ತಂದೆಯವರು ಶರದ್ ಯಾದವ್ ಇವರೆಲ್ಲ ಸೇರಿ JDU ಅಂತ ಮಾಡಿದರು. ದೇವೇಗೌಡರು JDS ಅಂತ ಮಾಡ್ಕೊಂಡಿದ್ರು. 99 ಚುನಾವಣೆಯಲ್ಲಿ ದೇವೇಗೌಡರ JDSಗೆ 7 ಸೀಟೇನೋ ಬಂತು, 7-9 ಬಂತು. JDUಗೆ 19 ಏನೋ ಸೀಟ್ ನಾವು ಗೆದ್ದಿದ್ವಿ JDUವಿಂದ. ಬಟ್ ಆದರೆ ನಮ್ಮ ತಂದೆಯವರು ತೀರ್ಕೊಂಡ್ರು, ರಾಮಕೃಷ್ಣ ಹೆಗಡೆ ಅವರು ತೀರ್ಕೊಂಡ್ರು, ಬೈರೇಗೌಡರು ಹೋದರು, ಬೈರೇಗೌಡರು ಮತ್ತು ನಾಗೇಗೌಡರು ಹೋದರು. ಈಗೆಲ್ಲ ನಮ್ಮ JDUನಿಂದ ಇದ್ದವರೆಲ್ಲರೂ ಒಬ್ಬೊಬ್ಬರೇ ಸತ್ರು. ಇನ್ನು ನಮ್ಮ MP ಪ್ರಕಾಶು, ಸಿಂಧ್ಯಾ ಅವರು ಸ್ವಲ್ಪ ದೇವೇಗೌಡರ ಕಡೆಗೆ ಒಲವು ತೋರಿಸಿದ್ರು. ಹಾಗಾಗಿ ದೇವೇಗೌಡರ ದಿಕ್ಕಿಗೆ ನಾನು ಹೋಗಿ MLA ಆಗಿದ್ದು JDSಯಿಂದ ಆಗಿದ್ದೆ. ಬಟ್ ನನಗೆ ಹೈಕಮಾಂಡ್ ಅನ್ನೋದನ್ನ ನಾನೆಂದೂ ಒಪ್ಪಲ್ಲ. ನಮಗೆ ಹೈಕಮಾಂಡ್ ಅನ್ನೋದು ಅದು ಯಾರೇ ಇದ್ದರೂ ಹೈಕಮಾಂಡ್ ಅಂತ ಅನಿಸಲ್ಲ. ಹಾಗಾಗಿ ಈಗ ನಾನು JDU ಅಲ್ಲಿ ಇದ್ದೀನಿ. JDU ಅಧ್ಯಕ್ಷ ಆಗಬೇಕು ಅಂತಂದೇಳಿ ನಿತೀಶ್ ಕುಮಾರ್ ಅವರು ಹೇಳಿದಾಗ ಅವ್ರಿಗೆ ಹೇಳಿದ್ದೆ, ಕರ್ನಾಟಕದಲ್ಲಿ ಏನೇ ಆದರೂ ಕೂಡ ನನ್ನದೇ ಡಿಸಿಷನ್ನು, ನನಗೆ ಹೈಕಮಾಂಡ್ ಅಂತ ಇಲ್ಲ ಅಂತ. ಯು ಆರ್ ಫ್ರೀ ಟು ಟೇಕ್ ಎನಿ ಡಿಸಿಷನ್ ಯು ವಾಂಟ್ ಇನ್ ಕರ್ನಾಟಕ ಅಂತ ಅವ್ರು ಹೇಳಿದ್ರಿಂದ JDU ಈಗ ಕೆಲವರು ನಿತೀಶ್ ಕುಮಾರ್ ಪಾರ್ಟಿ ಅಂತ ಅಂತಾರೆ. ಇದು ನಿತೀಶ್ ಕುಮಾರ್ ಪಾರ್ಟಿ ಅಲ್ಲ. ನಾನು ಅವ್ರಿಗೆ ಹೇಳೋದು, ಇದು ನನ್ನ ಪಾರ್ಟಿ, ಅದರೊಳಗೆ ನಿತೀಶ್ ಕುಮಾರ್ ಇದ್ದಾರೆ ಅಂತ. JDU ನನ್ನ ಪಾರ್ಟಿ, ಅದರೊಳಗೆ ನಿತೀಶ್ ಕುಮಾರ್ ಇದ್ದಾರೆ ಅಂತ. ಅವ್ರದ್ದು ಹೌದು ಪಾರ್ಟಿ, ಬಟ್ ಅವ್ರ ಪಾರ್ಟಿಯಲ್ಲಿ ನಾನಿದ್ದೀನಿ ಅಂತ ಅನ್ಕೊಳ್ಳೋದಕ್ಕೆ ನನ್ನ ಪಾರ್ಟಿಯಲ್ಲಿ ಅವ್ರು ಇದ್ದಾರೆ ಅಂತ ಅನ್ಕೊಳ್ಳೋದೇನೋ ಉತ್ತಮ ಅಂತ. ಹಾಗಾಗಿ ಹೈಕಮಾಂಡು ಇವೆಲ್ಲ ಇಲ್ಲ. ಬಟ್ JDUನ ಒಂದು ಪ್ಯೂರ್ ಪೊಲಿಟಿಕಲ್ ಪಾರ್ಟಿಯಾಗಿ ಹೆಂಗೆ ಬೆಳೆಸೋದಕ್ಕೆ ಸಾಧ್ಯ ಅಂತ. ಭಾಳ ಜನ ರಾಜಕಾರಣ ಅಂದರೆ ಹಿಂಗೆ ಬಸ್ಸಿಗೆ ಕಲ್ಲು ಹೊಡಿಬೇಕು, ಬೆಂಕಿ ಹಚ್ಚಬೇಕು, ಪ್ರತಿಭಟನೆ ಮಾಡಬೇಕು, ಪೇಪರ್ನಾಗ ಸುದ್ದಿ ಬರಬೇಕು, ಸುದ್ದಿ ಬರದೇ ಇದ್ರೆ ಅದು ಹೆಂಗೆ ಬೆಳೆಯುತ್ತೆ ಪಾರ್ಟಿ ಅಂತಂದೆಲ್ಲ ಹೇಳ್ತಾರೆ. ನಾವು ಪ್ರತಿಭಟನೆ, ನಾವು ಯಾವುದರ ವಿರುದ್ಧ ಹೋಗಲ್ಲ, ಯಾವುದ್ರ ಪರವಾಗಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ಆ ಪರವಾಗಿ ಅನ್ನೋದೇ ನಾವು ಸರ್ವೋದಯದ ಪರವಾಗಿ. ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ, ಆಡಳಿತ ಇವೆಲ್ಲ ಸ್ವಚ್ಛ ಆಗ್ತಾ, ಒಂದು ಸರಳ ಆಗ್ತಾ, ಪ್ರತಿ ಜನರಿಗೂ ಕೂಡ ತಲುಪುವಂತ. ಬೇರೆ ಇನ್ನೂ ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್ ಸರ್ವೋದಯ ಚಾರಿಟಬಲ್ ಟ್ರಸ್ಟ್ ಅಲ್ಲಿ? ಅದು ಟ್ರಸ್ಟ್ ಅಂತ ಮಾಡಿಲ್ಲ, ಅದು ಸರ್ವೋದಯ ಅಂದ್ರೆ ಇದರೊಳಗೆ ಯಾರು ಬೇಕಾದ್ರೂ ಸೇರ್ಬೋದು. ಇದು ಸರ್ವೋದಯದ ಕಲ್ಪನೆ ಇದರೊಳಗೆ ಇವ್ರದ್ದು ಮಹಾತ್ಮ ಗಾಂಧಿಯವರು ಜಾನ್ ರಸ್ಕಿನ್ ಅಂತ ಅವ್ರದ್ದೊಂದು ಪುಸ್ತಕ, ಅದರೊಳಗೆ ಅನ್ ಟು ದಿಸ್ ಲಾಸ್ಟ್ ಅಂತಂದೇಳಿ, ಕಡೆಯ ಮನುಷ್ಯನಿಗೂ ಕೂಡ ಅವನಿಗೆ ತಲುಪಬೇಕು ಪ್ರೀತಿ, ವಿಶ್ವಾಸ, ಒಂದು ಭದ್ರತೆ. ಅವ್ರಿಗೇನೋ ಒರೆಸ್ಕೊಡೋದಲ್ಲ. ಈಗಿರೋ ಸರ್ಕಾರಗಳು ಯೋಚನೆ ಮಾಡೋದು ಫ್ರೀಯಾಗಿ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಅದೊಂಥರ ಕರಪ್ಟ್ ಮೈಂಡ್ ಇದು. ಅದು ಪ್ರೀತಿಯಿಂದ ಅವ್ರಿಗೆ ಕೊಡ್ತೀವಿ ಅಂದರೆ ಒಂಥರ, ಓಟ್ಗಾಗಿ ನಾವು ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಒಂಥರ ಕರಪ್ಷನ್. ಅದು ಸೊ ನಿಜವಾಗ್ಲೂ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಇಂಥದ್ದು ಕೊಡ್ತೀವಿ ಅಂತ ಅನ್ನೋದು ಒಂದು ಬೇರೆ ಆಗುತ್ತೆ. ಆ ಥರದಿಂದ ನಾವು JDU ಪಕ್ಷದಿಂದ ನಾವು ಏನೋ ಕೊಡೋದು ಪ್ರೀತಿ ಕೊಡ್ತೀವಿ. ಆ ಪ್ರೀತಿ ಹಿನ್ನೆಲೆ ಒಳಗಡೆ ಏನೇನು ಸಾಧ್ಯ ಆಗುತ್ತೆ ಎಲ್ಲದು ಕೊಡ್ತೀವಿ. ನನ್ನ ಹೆಂಡತಿ ಮಕ್ಕಳು ಪ್ರೀತಿ ಇದೆ ಅಂತಂದರೆ ನಾವು ಏನೇನು ಸಾಧ್ಯನೇ ಎಲ್ಲ ಮಾಡ್ತಿರ್ತೀವಿ ಆ ಪ್ರೀತಿ ಹಿನ್ನೆಲೆ ಒಳಗೆ. ಹಂಗಿದ್ನ ಪೂರ್ತಿ ಒಂದು ಕುಟುಂಬ ಅಂತ ನೋಡ್ಬೇಕು ನಾವು. ನಮ್ಮ ಪಕ್ಷನೇ ಅದು ಬೆಳೀತಾ ಅದು ಪಕ್ಷನೇ ಒಂದು ದೊಡ್ಡ ಕುಟುಂಬದ ಥರ, ರಾಜ್ಯನೇ ಒಂದು ಕುಟುಂಬ ಆಗಲಿ. ಅದರೊಳಗೆ ಪ್ರತಿಯೊಬ್ಬರದು ಒಂದು ಅವ್ರಿಗೇನು ಅವಶ್ಯಕತೆಗಳು, ಅವರಿಗೆ ನಿಜವಾದ ಅವಶ್ಯಕತೆ ಅಂದರೆ ಎಲ್ಲರಿಗೂ ಬೇಕಾಗಿರೋದು ಪ್ರೀತಿ, ಭದ್ರತೆಯ ಭಾವನೆ, ಅದು ಬೇಕಾಗಿರೋಂಥದ್ದು. ಅದನ್ನ ಕೊಟ್ಬಿಟ್ರೆ ಅವ್ರಿಗೆ ತಮಗೇನು ಬೇಕೋ ಅದನ್ನ ಮಾಡ್ಕೊಳ್ಳೋ ಶಕ್ತಿ ಇದ್ದೇ ಇದೆ. ನಾವು ಅವ್ರನ್ನ ಭಿಕಾರಿಗಳು ಅನ್ನೋ ಥರ ನೋಡಿ ಅವ್ರ ಕೈಲಾಗಲ್ಲ ಅನ್ನೋ ಥರ ನಿಮ್ಗೆ ಅದನ್ನ ಫ್ರೀ ಕೊಡ್ತೀವಿ, ಇದನ್ನ ಫ್ರೀ ಜನ ಈ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜನರನ್ನ ಒಂಥರ ಭಿಕಾರಿಗಳ ಥರ ನೋಡ್ತಾರೆ, ಭಿಕಾರಿಗಳ ಥರ ಟ್ರೀಟ್ ಮಾಡ್ತಿದ್ದಾರೆ. ಆ ಒಂದು ಆಲೋಚನಾ ಪದ್ಧತಿ ಸರ್ಕಾರಗಳಿಂದ ಹೋಗ್ಬೇಕು. ಸೊ ಅದನ್ನ ನಾವು JDU ಪಕ್ಷದಿಂದ
ಈಗ ನಾವು ಈ ಆಗ್ನೇಯ ಪದವೀಧರ ಕ್ಷೇತ್ರ ಅಂತ ಇದು ದಾವಣಗೆರೆನೂ ಬರುತ್ತೆ ಅದಕ್ಕೆ. ಅದರೊಳಗೆ ನಮ್ಮ ತುಮಕೂರು, ಚಿತ್ರದುರ್ಗ, ಆಮೇಲೆ ದಾವಣಗೆರೆ 3 ತಾಲೂಕು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇಷ್ಟು ಬರುತ್ತೆ. ಇದರೊಳಗೆ ಒಬ್ಬರು ಡಾಕ್ಟರ್ ನಾಗರಾಜ್ ಅಂತ ಒಬ್ಬನ ಕ್ಯಾಂಡಿಡೇಟ್ ಹಾಕಿದ್ದೀವಿ. ಹಾಕಿ ಈ ಸರಿ ಹಣ ಖರ್ಚು ಮಾಡಿದೆ. ನಾವು ಪ್ರಜ್ಞಾವಂತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದು ಗ್ರ್ಯಾಜುಯೇಟ್ಸ್ ಅನ್ನೋಂಥವ್ರು ಎಲ್ಲರಿಗೂ ಮಾತಾಡ್ತಾ ನೀವು ಈ ಒಂದು ಪ್ರಯೋಗ ಅನ್ನೋ ಥರ ನೀವು ದುಡ್ಡು ತಗೊಳ್ಳೋದಂಗೆ ಓಟ್ ಹಾಕಿ ಗೆಲ್ಲಿಸಿ, ನೀವೆಲ್ಲ ವಿದ್ಯಾವಂತರಿದ್ದೀರಿ ಅಂತಂದೇಳಿ ಹೇಳ್ತಾ ಹೊರಟಿದ್ದೀವಿ. ರೆಸ್ಪಾನ್ಸ್ ಇದೆ. ಬಟ್ ನಾವು ಎಂದೂ ಆಶಾವಾದ ಬಿಡಲ್ಲ. ಆಶಾವಾದ ಕೊನೆವರೆಗೂ ಹೋಗ್ತಾನೆ ಇರೋದು, ಹೋಗ್ತಾ ಇರ್ತೀವಿ. ನಿಮ್ಮ ಸಮಾಜ ಸೇವೆ ಬಗ್ಗೆ ಒಂದಷ್ಟು ಮಾತುಗಳು ಹೇಳಬೇಕು ಅಂತ ಅಂದರೆ ಸರ್, ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ? ನಾನು ಸಮಾಜ ಸೇವೆ ಅಂತಂದರೆ ನಾನು ಈಗ ಇಲ್ಲಿವರೆಗೂ ಹೇಳಿದ್ನಲ್ಲ, ಹಂಗೆ ಯಾರಿಗೋ ಏನೋ ಕೊಡೋದ್ರ ಮೂಲಕ ಸಮಾಜ ಸೇವೆ ಅಂತಲ್ಲ. ನನ್ನ ಹತ್ರ ಭಾಳ ಜನ ಬರ್ತಾರೆ, ಬಂದು ಅವ್ರ ಅಳಲುಗಳನ್ನ ತೋಡ್ಕೊಂತಾರೆ, ಫೋನ್ನಾಗೆ ಅದೇನೋ ಸಮಸ್ಯೆ ಅಂತ ಹೇಳ್ಕೊಂತಾರೆ. ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಲ್ಲ. ಅವು ಸಮಸ್ಯೆ ಬಗೆಹರಿತಾವೆ ಪ್ರತಿಯೊಂದು. ನನ್ನ ದೃಷ್ಟಿ ಒಳಗೆ ಯಾರ್ಯಾರು ನನ್ನ ಅಪ್ರೋಚ್ ಮಾಡಿದಾರೋ more than 90% ಆಫ್ ದ ಪೀಪಲ್ ಅವರು ಸಮಸ್ಯೆಗಳು ಬಗೆಹರಿದಿದ್ದಾವೆ. ಆದ್ರೆ ನಾನು ಬಗೆಹರಿಸಿದ್ದೀನಿ ಅಂತ ಹೇಳಲ್ಲ, ಅವ್ರಿಗೊಂದು ಮನಸ್ಥಿತಿ ಕೊಡ್ತೀನಿ ನಾನಿದ್ದೀನಿ ನಿಮ್ಮ ಜೊತೆಗೆ. ನಮ್ಮ ಕಸಿನ್ ಒಬ್ಬ, ನಮ್ಮ ದೊಡ್ಡಪ್ಪ ಅವ್ರ ಮಗ ಒಬ್ಬ, ಅವನು SLC ಮಾಡಿ ಮುಂದೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತಂದೇಳಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದು. ನನಗಿಂತ 1 ವರ್ಷಕ್ಕೆ ನಾನು ಚಿಕ್ಕವನಷ್ಟೇ. ನಾನು ಆವಾಗಲೇ ನಾನಿದ್ದೀನಿ, ನೀನು ಮುಂದೆ ಓದು, ನಾನಿದ್ದೀನಿ ಅಂತ. ಅವನು ಓದ್ದ, ಇದು ಮಾಡ್ದ, ಈಗ ಇಂಥದ್ದು ಡಿಪ್ಲೊಮಾ ಮಾಡಿ ಮನೆಗಳು ಕಟ್ಕೊಂಡು ಆರಾಮಾಗಿದ್ದಾನೆ. ಕೆಲವು ಸರಿ ನಾವು ಅವರಿಗೆ ಒಂದು ಒಳ್ಳೆ ಮಾತುಗಳ್ನ ಹೇಳೋದು ಭಾಳ ಮುಖ್ಯ. ಇನ್ನೊಬ್ಬ ನಮ್ಮ ಇಲ್ಲಿ ತಣಿಗೆರೆ ಅಂತ ಊರಿದೆ, ಅಲ್ಲಿ ಅಜ್ಜಪ್ಪ ಅಂತಂದೇಳಿ ಈಗ IFS ಮಾಡಿದ್ದಾನೆ, ಫಾರೆಸ್ಟ್ ಸರ್ವಿಸ್. ಇದು ಆತ ನನ್ನ ಹತ್ರ ಡಿಗ್ರಿ ಮುಗಿಸಿ ಬಂದಿದ್ದಂತೆ, ನನಗೆ ಅದೂ ನೆನಪಿಲ್ಲ, ಅವನೇ ಆಮೇಲೆ ಹೇಳಿದ್ದು. ಡಿಗ್ರಿ ಮುಗಿಸಿ ಬಂದು ನನಗೇನಾರ ಕೆಲಸ ಕೊಡಿಸ್ರಿ ಅಂತ. ನಾನು ಕೆಲಸ ಏನು ಹುಡುಕ್ತೀವಿ, ಹೋಗಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಮಾಡಿ ಇದು ಮಾಡು ಅಂತ ಹೇಳಿದ್ನಂತೆ. ಅದು ನನಗೂ ನೆನಪಿಲ್ಲ. ಅವನು ಹೋಗಿ IFS ಮಾಡಿ ಈಗ ಅರಣ್ಯಾಧಿಕಾರಿ ಆಗಿದ್ದಾನೆ, ಒಳ್ಳೆ ಪೋಸ್ಟಲ್ಲಿದ್ದಾನೆ. ಅವನೇ ಬಂದು ನನಗೆ ಹೇಳಿದೆ, ನೀವು ಹಿಂಗೆ ಹೇಳಿದ್ರಿಂದ ನಂದು ಹಿಂಗೆ ಜೀವನ ಆಯಿತು ಅಂತ. ನಾನು ಕೆಲಸ ಕೊಡಿಸೋದಕ್ಕೆ ಅಂತ ಪ್ರಯತ್ನ ಮಾಡಿದರೆ ಎಲ್ಲ ಅವನು ಇನ್ನು ನನ್ನದೇ ಉದಾಹರಣೆ ಹೇಳಬೇಕು ಅಂದರೆ, ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ 89ರಲ್ಲಿ. ನಮ್ಮ ತಂದೆ ಸೋತಾಗ ನನಗೂ ನಾನು ಈ ಫ್ಯಾಕ್ಟ್ರಿಗಳು ಅವೇನು ಸರಿ ನಡೀಲಿಲ್ಲ, ಅವನ್ನು ಮಾರಿದೆ. ಭಾಳ ಫೈನಾನ್ಸ್ ತುಂಬ ಪ್ರಾಬ್ಲಮ್ ಆಗಿತ್ತು. ಕೊನೆಗೆ ನಮ್ಮ ಶಂಕರಣ್ಣರು, ಶಾಮನು ಶಿವಶಂಕರಪ್ಪರ ಹತ್ರ ಹೋಗಿ ನನಗೊಂದು ಕೆಲಸ ಕೊಡ್ರಿ ಅಂತ ಹೋಗಿದ್ದೆ, ಲೆಕ್ಚರರ್ ಕೆಲಸ ಮಾಡ್ತೀನಿ ಅಂತ. ಅವರು ಏನು ಓದಿದೆಯಪ್ಪ ಅಂದರು, ಇಂಜಿನಿಯರಿಂಗ್ ಓದಿದ್ದೀನಿ. ಹೋಗಮರಿ M.Tech ಮಾಡಿದಾರಲ್ಲ, ಆಟೋ ಓಡಿಸ್ತಾ ಇದ್ದಾರೆ, ನೀವು ಬಂದೆ BE ಮಾಡಿ ಅಂತ ಒಂಥರ ತಮಾಷೆ ಮಾಡಿದರು. ಭಾಳ ಬೇಜಾರಾಯಿತು. ಆ್ಯಕ್ಚುಲಿ ಅವ್ರು ಏನಾದರೂ ಕೆಲಸ ಕೊಟ್ಬಿಟ್ಟಿದ್ರೆ ನಾನು ಇನ್ನೂ ಅಲ್ಲೇ ಕೆಲಸ ಮಾಡ್ಕೊಂತಿರ್ತಿದ್ದೆ, ಅಲ್ಲೇ ಬೌಂಡ್ರಿಯಲ್ಲಿ ಇರಬೇಕಿತ್ತು. ಬಟ್ ಅದು ಒಂದು ಒಳ್ಳೆಯದೇ, ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಅನ್ಕೊಂತೇನೆ. ಅದಾಗಿ ಸ್ವಲ್ಪ ವರ್ಷಕ್ಕೆ ನಾನು MLA ಆಗಿ ಅವರು MLA ಆಗಿ ಜೊತೆ ಕೂತ್ಕೊಂತಿದ್ವಿ. ಸೊ ಹಂಗೆ ಯಾವುದೂ ಇದರಿಂದನೇ ಅಂತಂದು ಏನೂ ಇಲ್ಲ. ನಮಗೆ ಒಂದು ಮಾನಸಿಕ ಭದ್ರತೆ ಇದೆಯಲ್ಲ, ಅದನ್ನು ತಂದ್ಕೊಳ್ಳೋವಂಥದ್ದು ನಾವು ತಂದ್ಕೊಳ್ಳೋದು ಕಲ್ತ್ಕೋಬೇಕು ಫಸ್ಟು. ಅದನ್ನು ಬೇರೆಯವ್ರಿಗೆ ಹಂಚ್ಕೊಂತ ಹೋಗೋದೇನಿದೆಯಲ್ಲ, ಅದು ನಿಜವಾದ ಸಮಾಜ ಸೇವೆ. ಈ ಸರ್ಕಾರಗಳಾದರೂ ಮಾಡಬೇಕಾಗಿರೋದು ನಾಟ್ ಗೌರ್ನೆನ್ಸ್, ಯಾರನ್ನೋ ಗೌರ್ನ್ ಮಾಡೋದಲ್ಲ, ಫೆಸಿಲಿಟೇಷನ್ ಮಾಡಬೇಕು. ಫೆಸಿಲಿಟೇಟ್ ಮಾಡಬೇಕು. ಯಾರ್ಯಾರಿಗೆ ಏನೇನು ಶಕ್ತಿ ಇದೆ ಅಂತ ನೋಡಿ ಆ ಶಕ್ತಿ ಅದನ್ನ ಬೆಳೆಸೋದಕ್ಕೆ ಏನು ಬೇಕೋ ಆ ಥರದ ವಾತಾವರಣ ನಿರ್ಮಾಣ ಮಾಡೋದು ಗೌರ್ಮೆಂಟ್ನ ಕೆಲಸ. ಹಂಗೆ ನಾನು ಯಾರಿಗಾದರೂ ಬಂದರೆ ಆ ಮಾತು ಅವ್ರ ಜೊತೆಗೆ ಇರೋದ್ರ ಮೂಲಕ ಅವರಿಗೆ ಒಂದು ಧೈರ್ಯ ತುಂಬುವಂಥದ್ದು, ಮನಸ್ಥಿತಿನ ಸ್ವಲ್ಪ ಪಾಸಿಟಿವ್ ಕಡೆಗೆ ತಿರುಗಿಸೋಂಥದ್ದು ಮಾಡ್ತೀನಿ. ಅದೇ ಸೇವೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಭವಿಷ್ಯದ ಬಗ್ಗೆ ಅಂದರೆ ಫ್ಯೂಚರಲ್ಲಿ ಏನಾದರೂ ಪ್ಲಾನ್ಸ್ ಇದೆನಾ ಸರ್? ಅಥವಾ ರಾಜಕಾರಣನೇ ಮಾಡಬೇಕು, ಅಥವಾ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆಗಳನ್ನ ತರಬೇಕು, ಈ ಥರದ್ದು ಏನಾದರೂ ಪ್ಲಾನ್ಸ್ ಇದೆ? ಹೌದು, ರಾಜಕಾರಣ ಅಂತಂದರೆ ಜನರಿಗಾಗಿ ಮಾಡೋದೆಲ್ಲದು ರಾಜಕಾರಣ ಅಂತ ನಾನು ಹೇಳಿದೆ.
ಆ ದೃಷ್ಟಿಯಿಂದ ಈಗ ಫ್ಯೂಚರ್ ಅಂದರೆ ಹೂ ವಿ ಆರ್ ಇನ್ ದ ಪ್ರೆಸೆಂಟ್ ಈಸ್ ಗಿವನ್ ಬೈ ದ ಫ್ಯೂಚರ್ ವಿ ಆರ್ ಲಿವಿಂಗ್ ಇಂಟು ಅಂತ. ನಾವು ಈಗ ಹೆಂಗಿದ್ದೀವಿ ಅನ್ನೋದು, ನಾವು ಹಿಂದೇನೇನೋ ಆಗಿತ್ತು ನಮ್ಮ ಜೀವನದೊಳಗೆ ಅಂತ ತಂದೆ ತಾಯಿಗಳು ಅಂತ ಅಲ್ಲಿ ಓದ್ದೆ ಅದನ್ನ ಓದ್ದೆ ಇದನ್ನ ಓದ್ದೆ, ಇದು ಹಿಂದೆ ಆಗಿರೋ ಅಂಥದ್ದು. ಅದರಿಂದ ಈಗ ಹಿಂಗಿದ್ದೀವಿ ಅಂತ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದು, ಹಿಂದೆ ಏನೇನಾಗಿತ್ತೋ ಅದರ ಆಧಾರದ ಮೇಲೆ ಈಗ ಹಿಂಗಿದ್ದೀವಿ ಅಂತ. ಬಟ್ ಆ್ಯಕ್ಚುಲಿ ಹಂಗಲ್ಲ. ನಾವು ಫ್ಯೂಚರಲ್ಲಿ ಏನು ಆಗಬೇಕು ಅಂತ ಇದೆಯಲ್ಲ, ಅದರಿಂದಾಗಿ ಈಗ ಹಿಂಗಿದ್ದೀವಿ ಅಂತ. ಆ ಥರದಿಂದ ಸರ್ವೋದಯ ಅನ್ನೋದು ನಮ್ಮ ಫ್ಯೂಚರು. ಅದು ಸರ್ವೋದಯ, ಎಲ್ಲರಿಗೂ ಕ್ರಿಯೇಟಿಂಗ್ ಎ ಸಿಸ್ಟಮ್ ವಿಚ್ ವರ್ಕ್ಸ್ ಫಾರ್ ಆಲ್, ಎಲ್ಲರಿಗೂ ವರ್ಕ್ ಆಗೋಂಥ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡೋದೇನಿದೆ ಅದೇ ಸರ್ವೋದಯ. ಅದಕ್ಕಾಗಿ ರಾಜ್ಯದ ಜನತೆ, ಐ ಆಮ್ ಥ್ಯಾಂಕ್ಫುಲ್ ಟು ಯು, ನಿಮಗೆ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ಯಾಕೆಂದರೆ ಈ ಥರದ ಮೆಸೇಜ್ನ ಹೆಚ್ಚೆಚ್ಚು ಹೋಗ್ತಾ ಇರಬೇಕು. ಅದು ನಿಮಗೆ ಹೌದು ಅನ್ಸಿದ್ದು, ನಾ ಮಾತಾಡೋದೇನೋ ತಲೆಯಿಂದ ಮಾತಾಡಿ ಏನೋ ಇದು ಅಂತಲ್ಲ. ಆ್ಯಕ್ಚುಲಿ ನನ್ನ ಹೃದಯದ ಮನ್ ಕಿ ಬಾತ್ ಅಲ್ಲ, ದಿಲ್ ಕಿ ಬಾತ್ ಇದು. ದಿಲ್ ಕಿ ಬಾತು. ಹಾಗಾಗಿ ಹೆಚ್ಚೆಚ್ಚು ಜನರು ಹೃದಯದಿಂದ ಕನೆಕ್ಟ್ ಆಗ್ತಾ ಹೋಗ್ಬೇಕು. ನಮಗೆಲ್ಲ ಬರೀ ತಲೆಯಿಂದ ಕನೆಕ್ಟ್ ಆಗಿದ್ದೀವಿ. ಹೃದಯದಿಂದ ಕನೆಕ್ಟ್ ಆಗ್ತಾ ಹೋದಾಗ ಅದೇ ಸರ್ವೋದಯ ಅಂತ ಆಗುತ್ತೆ. ಎಲ್ಲ ನಾವು ಆವಾಗ ಪ್ರಕೃತಿ ಬಗ್ಗೆ ನಮಗೊಂದು ತುಡಿತಾ ಇರುತ್ತೆ, ಆ ಕೃಷಿ ಬಗ್ಗೆ, ಆ ಕೃಷಿ ಒಳಗೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆನೂ ಕೂಡ ನಮಗೊಂದು ತುಡಿತಾ ಬರುತ್ತೆ. ಆಮೇಲೆ ಶಿಕ್ಷಣ ಅಂತಂದರೆ ಹಿಂಗೆ ಅದು ಕಲಿಕೆ ಅನ್ನೋ ಥರ ಆಗುತ್ತೆ. ಆಮೇಲೆ ಆರೋಗ್ಯ ಅಂತ ಹೇಳಿದ್ನಲ್ಲ, ನಂದು ಆರೋಗ್ಯ, ನಾನು ಡಾಕ್ಟ್ರುಗಳ ಹತ್ರ 32 ವರ್ಷದಿಂದ ಹೋಗಿಲ್ಲ. ನಂಗೆ ಎಲ್ಲರಿಗೂ ಆ ಥರದ್ದು ಆರೋಗ್ಯ ಬೇಕು. ಆಮೇಲೆ ಆಡಳಿತದ ವ್ಯವಸ್ಥೆ ಅಂತಂದರೆ ಯಾವುದು ಕೆಲವು ಕಾಲೇಜ್ಗಳಿಗೆ ಹೋಗಿದ್ವಿ ಮೊನ್ನೆ. ಸರ್ ಒಂದು ಫೈಲ್ ಮೂವ್ ಆಗಬೇಕು ಅಂದರೆ ಲಕ್ಷಗಟ್ಟಲೆ ಕೇಳ್ತಾರಲ್ಲ ಸರ್ ಅಂತಂದೇಳಿ ಪ್ರೈವೇಟ್ ಕಾಲೇಜ್ನವರು. ಅವರು ಹಾಗೆ ಇದು ಒಂಥರ ಹಣ ಆಧಾರಿತವಾದಂಥ ಆಲೋಚನೆಯಿಂದ ಜೀವನ ಆಧಾರಿತವಾದಂಥ ಒಂದು ಆಲೋಚನೆ, ಪರಸ್ಪರ ಬಾಂಧವ್ಯ, ಆ ಬಾಂಧವ್ಯವನ್ನು ಬೆಳೆಸ್ಕೊಂತ ಹೋಗೋದೇನಿದೆ ಅದು ಮುಖ್ಯ. ಅದೇ ಭವಿಷ್ಯ. ಕರೆಕ್ಟ್ ಸರ್. ಬಾಂಧವ್ಯವನ್ನು ಬೆಳೆಸೋದೇ ನಮ್ಮೆಲ್ಲರ ಭವಿಷ್ಯ. ನಮ್ಮ ಬಾಂಧವ್ಯಗಳು ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ. ಓಕೆ, ಇಷ್ಟೊತ್ತು ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿನ ಹಂಚ್ಕೊಂಡ್ರಿ. ಆಮೇಲೆ ರಾಜಕಾರಣ ಅನ್ನೋದಕ್ಕೆ ನಿಮ್ಮದೇ ಆದ ಒಂದು ವಿಶ್ಲೇಷಣೆನ ಕೊಟ್ರಿ. ಎಲ್ರಿಗೂ ಮೈಂಡಲ್ಲಿ ಇದ್ದಿದ್ದು ಏನೋ ಕಾಮನ್ ಆಗಿ ರಾಜಕಾರಣ ಅಂದರೆ ಬಂಡವಾಳ ಇರೋರಿಗೆ ಮಾತ್ರ ರಾಜಕಾರಣ, ಬಟ್ ಈ ರೀತಿನೂ ರಾಜಕಾರಣ ಮಾಡ್ಬೋದು, ದಿಲ್ ಕಿ ಬಾತಿಂದನೂ ರಾಜಕಾರಣ ಮಾಡ್ಬೋದು ಅನ್ನೋದನ್ನು ನೀವು ತೋರಿಸ್ಕೊಟ್ರಿ. ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿದ್ರಲ್ಲ ಇಷ್ಟೊತ್ತು ಎಂಥ ಉಪಯುಕ್ತವಾದಂಥ ಮಾಹಿತಿನ ನಮ್ಮ ಮಹಿಮಾ ಪಟೇಲ್ ಸರ್ ಕೊಟ್ಟರು. ಹೇಗೆ ಅಂತ ಅಂದರೆ ಜೆ.ಎಚ್. ಪಟೇಲ್ ಸರ್ ಬಗ್ಗೆನೂ ಒಂದಷ್ಟು ವಿಚಾರಗಳು ಬಂತು. ಸೀದಾ ಒಂದು ಕಡೆ ಎಲ್ಲೋ ನಾವು ಕಾರಿಗ್ನೂರ್ಗೆ ಹೋಗ್ಬಿಟ್ವಾ ಅಂತ ಅನ್ನಿಸ್ತು. ಅಷ್ಟು ಮನಕ್ಕೆ ನಾಟೋ ರೀತಿ ನಮ್ಮನ್ನು ಫ್ಲ್ಯಾಶ್ ಬ್ಯಾಕ್ಗೆ ಕರ್ಕೊಂಡು ಹೋದರು. ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.